Yes, good afternoon. We are in class number 4, continuation of the problems. I think measurement of an angle ಇರ್ತಕ್ಕಂಥ 8 ಪ್ರಾಬ್ಲಮ್ಸ್ ಈ ಕ್ಲಾಸಲ್ಲಿ ಮುಗಿಸ್ತೀವಿ. ನೀವು ಸಹಕಾರ ಕೊಟ್ಟರೆ ಅಂದರೆ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅರ್ಥ ಆಗ್ತಿದೆಯಾ? ಎಸ್, ಇದು ಒಂದು ಪ್ರಾಬ್ಲಮ್ ಅಸೈನ್ಮೆಂಟ್ ಕೊಡಬೇಕಿತ್ತು, ಮರ್ತಿದ್ದೀನಿ. 23rd ಪ್ರಾಬ್ಲಮ್. ಅದು ವರ್ಕ್ ಬುಕ್ ಇಲ್ಲದೆ ಇರೋರಿಗೆ ನಾನು ಕ್ವೆಶನ್ ಆಲ್ರೆಡಿ ಬರ್ದಾಕಿದ್ದೀನಿ ಅಲ್ಲಿ. ಸೊ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಎಲ್ ಇಸ್ ಗಿವನ್ theta 30 degree is given. We have to convert it into radians, pi by 6 radians. What we have to find out? Find the area of sector of a circle. So ಇದಕ್ಕೆ pi ವ್ಯಾಲ್ಯೂ 22/7 ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ದ ಅಸೈನ್ಮೆಂಟ್. ನೀವು ಮಾಡ್ಕೋಬೇಕು. ಲಾಸ್ಟ್ ಕ್ಲಾಸಲ್ಲಿ ಕೊಡಬೇಕಿತ್ತು, ಮರ್ತಿದ್ದೀನಿ. ಎಸ್, ದೆರ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್ ನಂಬರ್ 24. ಐ ಹ್ಯಾವ್ ರಿಟನ್ ಕ್ವಶನ್ ಆಲ್ಸೋ. ನೋಟ್ಸ್ ಫಾಲೋ ಮಾಡ್ತಿರುತ್ತೆ ಕ್ವಶನ್. ದಯವಿಟ್ಟು ಅಟ್ಲೀಸ್ಟ್ ಇನ್ನು 1-2 ಡೇಸ್, ವಿತಿನ್ 1-2 ಡೇಸ್ ಎಲ್ಲಾದರೂ ಅಪಾಯ್ ಜೆರಾಕ್ಸ್ ವರ್ಕ್ ಬುಕ್ ತೊಗೊಂಬಿಡಿ. ನೋಡಿ, ನಾನು ಎಲ್ಲ ಕ್ವಶನ್ಸ್ ಬರ್ಕೊಂಡಿರ್ಬೇಕು. ನೀವು ಇನ್ ದ ಪ್ರಿಮಿಸಸ್ ಆಫ್ ಬಾಗೇಪಲ್ಲಿ ತಾಲೂಕಲ್ಲೇ ಇರ್ತೀರಾ, 20 ಕಿಲೋಮೀಟರ್ಸ್ ಪ್ಲಸ್ ಆರ್ ಮೈನಸ್. ದಯವಿಟ್ಟು ಆ ವರ್ಕ್ ಬುಕ್ಕನ್ನು ಪರ್ಚೇಸ್ ಮಾಡಿಬಿಟ್ರೆ ನಾನು ಈ ಕ್ವಶನ್ಸ್ ಎಲ್ಲ ಬರೀ ಅವಶ್ಯಕತೆ ಇಲ್ಲ, ಬೇಗ ಮುಗಿಯುತ್ತೆ ಟಾಪಿಕ್. ಕ್ವಶನ್ಸ್ಗೆ ಸರ್ ಹೋಗ್ತಿದ್ದೇನೆ, ಏನು 20-30% ಟೈಮ್. ಎಸ್, ಎ ವೀಲ್ ಮೇಕ್ಸ್ ಎನ್ 360 ರೆವಲ್ಯೂಷನ್ಸ್ ಇನ್ 1 minute. ವೀಲ್ ಅಂತಂದರೆ ಗಾಡಿ ಚಕ್ರನ, ಸೈಕಲ್ ರಿಮ್ಮು ಏನೋ ಒಂದು ಟ್ರೀಟ್ ಮಾಡಿ. 360 revolutions in 1 minute. What is meant by revolution? A complete cycle ಅಂತ ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ನಾನು. ಇನ್ 1 minute ಎ ಗಾಡಿ ವೀಲ್ ಆರ್ ಸೈಕಲ್ ವೀಲ್ ಮೇಕ್ಸ್ 360 revolutions, ಅಂದರೆ 360 ರೌಂಡ್ಸ್ ಹೊಡಿತದಂತೆ. ಹಾಗಾದ್ರೆ ಇನ್ ಕ್ವಶನ್ ಏನು ಸರ್? ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second? 1 ಸೆಕೆಂಡ್ಗೆ ಎಷ್ಟು ರೇಡಿಯನ್ಸ್ ಆ್ಯಂಗಲ್ ಕ್ಯಾರಿ ಮಾಡ್ತದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಡೇಟಾ ಈಸ್ ಇನ್ ಟರ್ಮ್ಸ್ ಆಫ್ ಮಿನಿಟ್, ಕ್ವಶನ್ ಈಸ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್. ಸೊ ಸಿಂಪಲ್ ಕನ್ವರ್ಷನ್ ಇಸ್ ದೆ. ಪ್ರಾಬ್ಲಮ್ ಹೋದಷ್ಟು ಕಷ್ಟ ಇಲ್ಲ, ಆನ್ಸರ್ ಡೆಡ್ ಈಸ್ ಇದೆ. ಸೂಪರ್ ಕ್ವಶನ್. ಯು ಶುಡ್ ಬಿ ಇನ್ವಾಲ್ವ್ಡ್ ಇನ್ ದ ಪ್ರಾಬ್ಲಮ್. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಥೀಟಾ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಅಲ್ವಾ? ಇನ್ ಟರ್ಮ್ಸ್ ಆಫ್ ರೇಡಿಯನ್ನೇ ಬೇಕು ನಮಗೆ, ಡಿಗ್ರಿ ಅವಶ್ಯಕತೆ ಇಲ್ಲ. ಆನ್ಸರ್ ಸ್ಟಾರ್ಟ್ ಮಾಡಿದ್ದೀನಿ. In 1 minute, if a wheel makes 360 revolutions, then how many revolutions it makes in 1 second? Dead easy. ನೋಡಿ ಇಲ್ಲಿ, in 1 minute, a wheel makes 360 revolutions. ಅದು ಅವನೇ ಕೊಟ್ಟ. Themselves is given. But how many number of revolutions in 1 second is to find out. Then we have to go through angle. In 1 second, a wheel makes 360 divided by 60 revolutions. ಯಾಕೆ, ಎಲ್ಲಿಂದ ಬಂತು 60? A minute having 60 seconds. 1 ನಿಮಿಷದಲ್ಲಿ ನಡೆಯೋ ಕೆಲಸ 1 ಸೆಕೆಂಡಲ್ಲಿ ನಡಿಬೇಕಂದ್ರೆ ಅದು ಬೈ 60 ಹೊಡೆದ್ರೇನೆ ಸಿಗೋದು. ಅಲ್ಲಿಗೆ ಈ 60 ಬಂದಿದ್ದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ. ಇನ್ 1 minute ಅಂತಂದರೆ ದಟ್ ಈಸ್ 60 seconds. ಹೌದಾ? ಇನ್ 1 minute ಅಂದ್ರೆ ಇನ್ 60 seconds ಅಂದ್ರೆ ಬೋತ್ ಆರ್ ಸೇಮ್. ಬೇಕಾದ್ರೆ ಇಲ್ಲಿ ಪೆನ್ಸಿಲಲ್ಲಿ ಬರ್ಕೋ. ಇನ್ 1 minute ಎ ವೀಲ್ ಮೇಕ್ಸ್ 360 revolutions ಅನ್ನೋದು ಅವನೇ ಕೊಟ್ಟ, ಅದನ್ನು ನಾವು ಗಿವನ್ ಅಂತ ಬರ್ತಿದ್ವಿ. ಇನ್ಸ್ಟೆಡ್ ಆಫ್ 1 minute ವಿ ಕ್ಯಾನ್ ಯೂಸ್ 60 seconds. 1 ಸೆಕೆಂಡ್ಗೆ ಬೇಕಾದಾಗ ಈ 60ನ 1 into 60 ಅಂತ ಬರ್ಕೊಂಡು 1 ಇಲ್ಲೇ ಬಿಟ್ಟು 16 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡೆಡ್ ಈಸಿಯಾಗಿ ಅರ್ಥ ಮಾಡ್ಕೋಬೋದು. 1 minute 60 seconds ಅಂತ ಬರ್ಕೊಂಡ್ರೆ ಆ 60ನ ಮತ್ತೆ 1 into 60 ಅಂತ ಬರೆದ್ರೆ 60 ಕೆಳಗಡೆ ಹೋಗುತ್ತೆ, 1 ಇಲ್ಲೇ ಉಳಿಯುತ್ತೆ. ಯಾಕೆ ಸರ್ 1 ಇಲ್ಲೇ ಉಳಿಸ್ಕೋಬೇಕು? ವಿ ವಾಂಟ್ ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 second. ದಟ್ ಈಸ್ ದ ಕ್ವಶನ್. ನಮಗೆ ಬೇಕಾಗಿರ್ತಕ್ಕಂಥದ್ದು 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ಸ್, ಎಷ್ಟು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಅಂತ. ಹೌದಾ? ಇದು ಡೋಂಟ್ ಪುಟ್ ಇಟ್ ಆಸ್ ಎ ಆಸ್ ಇಟ್ ಈಸ್ ಡಿಟೋ ಸಿಂಬಲ್. ಪ್ಲೀಸ್ ಟ್ರೈ ಟು ರೈಟ್ ಎ ವೀಲ್ ಮೇಕ್ಸ್ 360 by 60 revolutions in 1 second. ಇದ್ಯಾವುದು 30 ಸೆಕೆಂಡ್ಸ್ಗಿದು, ಸಾರಿ 60 ಸೆಕೆಂಡ್ಸ್ಗಿದು. 60 ಸೆಕೆಂಡ್ಸ್ಗೆ 360 ಆದಾಗ ಯಾರೇ ನಿನ್ನ ಅನ್ಎಜುಕೇಟೆಡ್ಸನ್ನು ಕೇಳಿದ್ರು ಸಹ 1 ಸೆಕೆಂಡ್ಗೆ ಇದರಲ್ಲಿ 60 ಪಾರ್ಟ್ಸ್ ಮಾಡಿ ಬರುತ್ತೆ ಅಂತಲೇ ಹೇಳ್ತಾರೆ. ಸೊ ಅಲ್ಲಿಗೆ in 1 second a wheel makes I think it is 6 ಅನ್ಸುತ್ತೆ, 6 revolutions. ಡಿವೈಡ್ ಮಾಡಿದ್ದೀನಿ ಅಷ್ಟೇ.
But they are not asking how many revolutions are possible in 1 second. Please go through next step. ಅಂದರೆ ಏನು ಸರ್, ಆ 6 ರೆವಲ್ಯೂಷನ್ಸ್ ಅಲ್ಲಿ ಕ್ರಿಯೇಟ್ ಆಗುವಂಥ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಫೈಂಡ್ ಔಟ್ ಮಾಡಿ. ರೀಡ್ ದ ಕ್ವಶನ್ ಕೇರ್ಫುಲಿ, ಕ್ಯಾಚ್ ದಿಸ್ ಪಾಯಿಂಟ್ ಅಂಡ್ ಪ್ರೊಸೀಡ್ ಥ್ರೂ ಜಸ್ಟ್ ಒನ್ ಸ್ಟೆಪ್. ಹೌ ಮೆನಿ ರೆವಲ್ಯೂಷನ್ಸ್ ಆರ್ ಮೇಡ್ ಬೈ 1 ಸೆಕೆಂಡ್ ಅಂತ ಕಂಡಿಡ್ಕೊಂಡ್ರೆ ಹೌ ಮೆನಿ ಆ್ಯಂಗಲ್ ಈಸ್ ಜನರೇಟೆಡ್ ಆಫ್ಟರ್ 6 ರೆವಲ್ಯೂಷನ್ಸ್ ಅಂತ ಸಿಗೋದು. 1 ಸೆಕೆಂಡಲ್ಲಿ ವೀಲ್ ಅನ್ನೋದು ಎಷ್ಟು ರೆವಲ್ಯೂಷನ್ಸ್ ಹೊಡೀತಾ ಇದೆ 6, ಅವನೇ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದ, ಅಲ್ಲಿಗೆ ಅವನು ಕೊಟ್ಟಿದ್ದು ಇಲ್ಲಿ ಫುಲ್ ಸ್ಟಾಪ್. ನಾವು ಲೆಕ್ಕ ಹಾಕೋಣ. ಇನ್ 1 ರೆವಲ್ಯೂಷನ್ ಅಂದರೆ ಕಂಪ್ಲೀಟ್ ಒಂದು ಸೈಕಲ್ ಅಂತ, ಒಂದು ಸೈಕಲ್ ರಿಮ್ ಒಂದು ರೌಂಡ್ ಹೊಡೆದ್ರೆ ಅದೊಂದು ರೆವಲ್ಯೂಷನ್ ಹೊಡೆದಿದೆ ಅಂತ ಅರ್ಥ. ಇನ್ 1 ರೆವಲ್ಯೂಷನ್ ದಟ್ ಈಸ್ ಎ ಸರ್ಕಲ್, ಏನೇ ಆಗಲಿ, ವೀಲ್ ಆಗಲಿ ಸರ್ಕಲ್ ಆಗಲಿ ಏನೇ ಆಗಲಿ. $360. ಇದು ನಮಗೆ ಗೊತ್ತಿರೋ ವಿಚಾರನ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ಇಲ್ಲಿನ ಮುಂದೆ WK ಡಾಟ್ ವಿ ನೋ ದಟ್ ಅಂತ ನಮಗೇನು ಗೊತ್ತಿದೆ ಸರ್. ಇಲ್ಲಿ ಇನ್ 1 ರೆವಲ್ಯೂಷನ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ 1 ರೆವಲ್ಯೂಷನ್ ಕ್ಲೋಸ್ ಆಯಿತು. ಅಲ್ಲಿಗೆ ಏನು ಫಾರ್ಮೇಷನ್ ಆಯಿತು, ಸರ್ಕಲ್. ಸರ್ಕಲಲ್ಲಿ ಎಷ್ಟು ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ಅಲ್ಲಿಗೆ 1 ರೆವಲ್ಯೂಷನ್ಗೆ 360 ಡಿಗ್ರಿ ಇರುತ್ತೆ. ನಂಬರ್ ಆಫ್ ರೆವಲ್ಯೂಷನ್ಸ್ ಕನ್ನಡಕ್ಕೆ ಕೇಳಿದರೆ ಬಿಟ್ಟಾಗ್ತಿದ್ದೆ ನಾನು. ನಂಬರ್ ಆಫ್ ರೆವಲ್ಯೂಷನ್ಸ್ ಕನ್ನಡಕ್ಕೆ ಕೇಳಿಲ್ಲ ಅವನು. ನಂಬರ್ ಆಫ್ ರೆವಲ್ಯೂಷನ್ಸ್ ಎಷ್ಟು ಬರುತ್ತೋ ಬರೆದು ಅದರದ್ದು ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬರೀರಿ ಅಂತ. ಅಲ್ಲಿಗೆ ಇಷ್ಟೆಲ್ಲ ನಾವು ಒಂದು ಕ್ವಶನಲ್ಲಿ ಕೊಟ್ಟಿದ್ದೆ, ನಾನು ಡೀಟೇಲಾಗಿ ಬರೆದಿರೋದನ್ನ ಅಷ್ಟೇ. ಹೌದಾ? ಇನ್ 1 ರೆವಲ್ಯೂಷನ್ ಎ ವೀಲ್ ಮೇಕ್ಸ್ 360 ಡಿಗ್ರಿ ಅಂದರೆ 2π ರೇಡಿಯನ್ಸ್. ಸರ್ ಹೆಂಗೆ ಸರ್ ಬರೆದ್ರು? ಮಲ್ಟಿಪ್ಲೈ 360 ಬೈ π ಬೈ 180, ಕನ್ವರ್ಷನ್ ಆಫ್ ಡಿಗ್ರಿ ಟು ರೇಡಿಯನ್. ಅದ್ಯಾಕೆ ಸರ್? ದೇ ಆರ್ ಆಸ್ಕಿಂಗ್ ಹೌ ಮೆನಿ ರೇಡಿಯನ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ವೀಲು ಫಾರ್ಮೇಷನ್ ಮಾಡೋವಂಥ ಆ್ಯಂಗಲ್ನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಕಡಿಬೇಕಂತೆ. ದಟ್ಸ್ ವಾಟ್ ಐ ಆಮ್ ಕನ್ವರ್ಟಿಂಗ್ 360 ಡಿಗ್ರಿ ಇಂಟು ರೇಡಿಯನ್. ಆ 360ಲಿಂದ ಬಂದು ಸರ್ ವಾಟ್ ಈಸ್ ಮೀನ್ ಬೈ ರೆವಲ್ಯೂಷನ್? ಒಂದು ಕಂಪ್ಲೀಟ್ ಸೈಕಲ್. ಸೈಕಲ್ ಮೀನ್ಸ್ ಸರ್ಕಲ್. ಸರ್ಕಲಲ್ಲಿ ಟೋಟಲ್ ಡಿಗ್ರಿ ಎಷ್ಟು? 360. ಆ 360ನ π ಬೈ 180 ಮಲ್ಟಿಪ್ಲಿಕೇಶನ್ ಮಾಡು, 2π ಬರುತ್ತೆ. ಯಾಕೆ ಮಾಡಬೇಕು ಸರ್? ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು. ಹೌದಾ? 1 ರೆವಲ್ಯೂಷನಲ್ಲಿ ಒಂದು ಸೈಕಲ್ ವೀಲ್ ಅಥವಾ ಗಾಡಿ ವೀಲ್ 2π ರೇಡಿಯನ್ಸ್ ಜನರೇಟ್ ಆದರೆ ನಮಗೆ ಬೇಕಾಗಿರೋದು ಇನ್ 1 ಸೆಕೆಂಡ್ ವಿ ಹ್ಯಾವ್ 6 ರೆವಲ್ಯೂಷನ್ಸ್. ಆ 6ಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಗೋಯ್ತು. ಅಲ್ಲಿಗೆ ಫೈನಲ್ ಕನ್ಕ್ಲೂಷನ್ ಬರ್ತಾ ಇದ್ದೀನಿ. ಇನ್ 1 ಸೆಕೆಂಡ್ ಎ ವೀಲ್ ಮೇಕ್ಸ್ 6 ರಿವಲ್ಯೂಷನ್ಸ್. ಅದು ಮೇಲೇನೆ ಬರೆದಿದ್ದೀನಿ. ಆ್ಯಂಡ್ ಇಟ್ ಜನರೇಟ್ 2π ರೇಡಿಯನ್ಸ್ ಅಥವಾ 6 ಇಂಟು 2π ರೇಡಿಯನ್ಸ್. ಹೌದಾ? ಒಂದು ರಿವಲ್ಯೂಷನ್ಗೆ ಒಂದು ವೀಲು 2π ರೇಡಿಯನ್ಸ್ ಜನರೇಟ್ ಮಾಡ್ತದೆ ಆ್ಯಂಗಲ್ನ. ಹಾಗಾದರೆ 6 ರಿವಲ್ಯೂಷನ್ಸ್ ಅಂತಂದರೆ 6th ಸ್ಟ್ಯಾಂಡರ್ಡ್ ಮಗು ಕೂಡ ಹೇಳ್ತಾನೆ. ಹೌದಾ? ಅರ್ಥ ಆಗ್ತದಿಲ್ಲ? ಆ್ಯಂಡ್ ಇಟ್ ಟರ್ನ್ಸ್ ಇನ್ 6 into 2π radians. That is equals to 12π radians. ಅಲ್ಲಿಗೆ 1 ಸೆಕೆಂಡಲ್ಲಿ ಆ ವೀಲು 12π ರೇಡಿಯನ್ಸನ್ನು ಕ್ಯಾರಿ ಮಾಡ್ತದಂತೆ. ಎಷ್ಟು ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಸರ್? ಅವನು ಕೊಟ್ಟಿರ್ತಿದ್ದ ಡೇಟಾ ಇನ್ ಟರ್ಮ್ಸ್ ಆಫ್ ಮಿನಿಟ್ ಇತ್ತು. ನಂಬರ್ ಆಫ್ ರೆವಲ್ಯೂಷನ್ಸ್ ಪರ್ ಎ ಮಿನಿಟ್ ಈಸ್ 360 ಅಂತ ಕೊಟ್ಟ. ನಾವು ನಂಬರ್ ಆಫ್ ರೆವಲ್ಯೂಷನ್ಸ್ ಆಫ್ ಎ ವೀಲ್ ಇನ್ 1 ಸೆಕೆಂಡ್ ಕಂಡುಹಿಡ್ಕೊಂಡು ಏನು ಬಂತು? 6 ರೆವಲ್ಯೂಷನ್ಸ್. 1 ರೆವಲ್ಯೂಷನ್ಗೆ ಅಂದರೆ ಒಂದು ಸರ್ಕಲ್ ಕಂಪ್ಲೀಟ್ ಆದಮೇಲೆ 360 ಡಿಗ್ರಿ ಕ್ರಿಯೇಟ್ ಆಗುತ್ತಂತೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರಣೆ. ಸರ್ಕಲಲ್ಲಿ ಅಂದರೆ ಕನ್ನಡ ಮೀಡಿಯಮ್ ಕೋನಗಳ ಮೊತ್ತ, ವೃತ್ತದಲ್ಲಿ ಕೋನಗಳ ಮೊತ್ತ 360. ಅದನ್ನು ನಾನು ರೇಡಿಯನ್ಸ್ ಕನ್ವರ್ಟ್ ಮಾಡಿದೆ. ಹೆಂಗೆ ಸರ್? ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿದ್ದು π ಬೈ 180. ಯಾಕೆ ಮಾಡಬೇಕು ಸರ್? ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ದೇ ಆಸ್ಕಿಂಗ್. 2π. What is this 2π? A radian angle generated by a wheel in 1 revolution. But what they are asking? In 1 second. 1 second how many number of revolutions? 1 second how many number of revolutions? 6 revolution.
For a single revolution, it carry 2 pi radians. Then 6 revolutions, it carries 6 into 2 pi radians, nothing but 12 pi radians. In 1 second, a wheel makes 6 revolutions and it carry ಅಂತ ಬರೆದ್ರೆ ತಪ್ಪಿಲ್ಲ. And it carry 6 into 2 pi radians, that is 12 pi radians in 1 second. ಅಂದರೆ ಸ್ಟಾರ್ಟಿಂಗಲ್ಲಿ ಬರೆದಿದ್ವಿ in 1 second ಅಂತ ಮತ್ತೇನು ಅವಶ್ಯಕತೆ ಇಲ್ಲ, ಸುಮ್ಮನೆ ನಾನು ಎಕ್ಸ್ಟ್ರಾ ಕನ್ಫ್ಯೂಷನ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಹೆಚ್ಚು ಓದಕ್ಕೆ ಹೋಗಬಾರ್ದು, ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕು. ಅವ್ರು ಏನಪ್ಪ ಕೊಟ್ಟಿದ್ರು, 1 ನಿಮಿಷಕ್ಕೆ 360 ರೌಂಡ್ ಹೊಡಿತದನ್ನು ಸೈಕಲ್. ಹಾಗಾದರೆ SSLC ಫೇಲ್ ಆಗಿರೋ ಹುಡುಗನಾದರೂ ಕೇಳು, 1 ಸೆಕೆಂಡ್ಗೆ ಎಷ್ಟು ಹೊಡಿತದಂದರೆ 1 ಸೆಕೆಂಡ್ಗೆ ಬೈ 60 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಹೊಡಿತದಪ್ಪ ಅಂತ. ಅಲ್ಲಿಗೆ 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ಸ್ ಆಯಿತು. ಈಗ ಪ್ರಾಬ್ಲಮ್ ಅದೇನಾ, ನಾವು ಹೌ ಮೆನಿ ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ ಸೆಕೆಂಡ ಕೇಳಿರೋದು ಅಲ್ಲ, ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್ ಕೇಳಿರ್ತಕ್ಕಂಥದ್ದು. ಸೊ ಹಾಗಾದರೆ ಮತ್ತೆ ನಮಗೆ ಗೊತ್ತಿರ್ತಕ್ಕಂಥ ನಾಲ್ಕು ಜನ ಇದು ನೋಡಿ, ಇನ್ 1 ರೆವಲ್ಯೂಷನ್ ಅಂದರೆ ಒಂದು ಸೈಕಲ್ ಅಂದರೆ ಒಂದು ಸರ್ಕಲಲ್ಲಿ 360 ಡಿಗ್ರಿ ಇರುತ್ತೆ ಅಂತ ಗೊತ್ತು. ಅದನ್ನು ನಾನು ಪೈ ಬೈ 100 ಡಿವೈಡ್ ಮಾಡ್ಕೊಂಡು ಇದನ್ನು ಕನ್ವರ್ಟ್ ಮಾಡಿಕೊಂಡು 2 ಪೈ ಬರುತ್ತೆ. ದಿಸ್ 2 ಪೈ ಈಸ್ ಇನ್ 1 ರೆವಲ್ಯೂಷನ್, ಬಟ್ ಇನ್ 1 ಸೆಕೆಂಡ್ ವಿ ಹ್ಯಾವ್ 6 ರೆವಲ್ಯೂಷನ್ಸ್. ಸೊ ದಟ್ಸ್ ವಾಟ್ 6 into 2 ಪೈ. ಸೊ ಸಿಂಪಲ್ ಪ್ರಾಬ್ಲಮ್ ಫಾರ್ 2 marks. ಓವರ್, ಮುಗೀತು. ನೀಟಾಗಿ ಬರ್ಕೊಂಡ್ಬಿಡ್ಬೇಕು. ಕ್ವೆಶ್ಚನ್ ಟು ಆನ್ಸರ್. If you don't have workbook, question to answer. If you have workbook, please write the answer. Yes, there is excellent problem. Find the degree measure of an angle. So, theta find out ಮಾಡಬೇಕಂತೆ. Subtended at the center of a circle of radius r is equals to 100 centimeters ಅಂತೆ. And L is equals to 22 centimeters. cm ಇದು. ಹೌದಾ? we know that ನಮಗೆ ಈ ಡೇಟನ್ನು ನೋಡ್ತಿದ್ರೆ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಟೀಟಾ ಫಾರ್ಮುಲಾ ಹಾಕಬೇಕು ಅಂತ ಅನಿಸ್ತದೆ. ಅಲ್ಲಿ ನಮಗೆ ಬೇಕಾಗಿರೋದು ಟೀಟಾ. ಹಾಗಾದರೆ ಆರನ್ನು ಕೆಳಗಡೆ ಕಳಿಸಬೇಕೇ ಹೊರತು ಬೈ ಮಿಸ್ಟೇಕ್ ಆರ್ ಬೈ ಎಲ್ ಅಂತ ಬರೀಬಾರ್ದು. ಸುಮಾರು ಜನ ಸ್ಟೂಡೆಂಟ್ಸ್ ಹಂಗೆ ಮಿಸ್ಟೇಕ್ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ, ಆರ್ ಬೈ ಎಲ್ ಅಂತ ಬರೆದು ಬಿಟ್ಟಿರ್ತಾರೆ. ಇಫ್ ಯು ವಾಂಟ್ ಟೀಟಾ, ಕ್ರಾಸ್ ಮಲ್ಟಿಪ್ಲೈ ದಿಸ್ ಆರ್ ಟು ಡಿನಾಮಿನೇಟರ್ ಆಫ್ ಎಲ್. ಇಸ್ ಇಟ್? ಎಸ್. ಎಲ್ ಅಂತಂದರೆ 22 centimeters, ಆರ್ ಅಂತಂದರೆ 100 centimeters. ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಬೋತ್ ಆರ್ ಈವನ್ ನಂಬರ್ಸ್. ವಿ ಗೆಟ್ 11/50 ಬರುತ್ತೆ. ವೈಲ್ ಯೂಸಿಂಗ್ ಟೀಟಾ ಇನ್ ದಿಸ್ ಟಾಪಿಕ್, ದಿಸ್ ಇಸ್ ಎ ರೇಡಿಯನ್ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ 4-5 ಪ್ರಾಬ್ಲಮ್ಸಿಂದ. ಬಟ್ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ದ ಆ್ಯಂಗಲ್ ಇನ್ ಡಿಗ್ರಿ ಮೆಜರ್. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಡಿಗ್ರಿ. ಹಾಗೆ 180/π. ಪೈ ಗೆಟ್ ಕ್ಯಾನ್ಸಲ್. ಸಾರಿ ಪೈ ಅಲ್ಲದು 11/50 ಇಂಟು 180 ಡಿವೈಡೆಡ್ ಬೈ ಪೈ. ಹೌದಾ? ಏನರಲ್ಲಿತ್ತು ಟೀಟಾ? ರೇಡಿಯನ್ಸಲ್ಲಿತ್ತು. ಸರ್ ನಿಮ್ಗೆ ಹೆಂಗೆ ಸರ್ ಗೊತ್ತು? ಈ ಟೀಟಾ ಯೂಸ್ ಮಾಡಬೇಕಾದ್ರೆ ನಾವು ಅದು ರೇಡಿಯನ್ಸಲ್ಲೇ ಇರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದಕ್ಕೆ ಅವರು ಡಿಗ್ರಿ ಮೆಜರಲ್ಲಿ ಕೇಳಿದ್ರು. ನಮಗೆ ಟೀಟಾ ಇಸ್ ಈಕ್ವಲ್ಸ್ ಟು 11 ಏನು ಮಾಡೋದು ಸರ್, ಇಲ್ಲಿಂದಲಿಗೆ 2 ಡಿವೈಡ್ ಮಾಡಿದೆ. ಸೊ 11/50 ರೇಡಿಯನ್ಸ್ ಉಳಿಯಿತು. ಬಟ್ ದೇ ಆರ್ ಆಸ್ಕಿಂಗ್ ದ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ವಾಟ್? ಡಿಗ್ರಿ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಹೌದಾ? ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳಂಗಿದ್ರೆ ಮಾಡ್ಕೊ. ಐ ಥಿಂಕ್ 10 ಹೋಗುತ್ತೆ. 10, 18, ಮತ್ತೆ ಇದು 2 ಹೋಗುತ್ತೆ 5 ಮತ್ತು 9. ಅಲ್ಲಿಗೆ 99 ಡಿವೈಡೆಡ್ ಬೈ 5 ಇಂಟು 22/7 ಏನೋ ಬರುತ್ತೆ. ಸಿಂಪ್ಲಿಫಿಕೇಶನ್ ಸ್ವಲ್ಪ ಇಲ್ಲಿ ಕ್ಯಾನ್ಸಲೇಷನ್ ಮಿಸ್ಟೇಕ್ ಮಾಡಿದ್ದೀವಿ. ಪ್ಲಸ್ ಕ್ಲಿಯರ್ ಆಗಿ ಬರೀತೀನಿ. ಎಸ್, ದಟ್ ಈಸ್ ಈಕ್ವಲ್ಸ್ ಟು 11/50 ಇಂಟು 180 ಡಿವೈಡೆಡ್ ಬೈ ಪೈ. ಆಗಲೇ ಕ್ಯಾನ್ಸಲ್ ತಪ್ಪು ಮಾಡಿದ್ವೇನೋ ಕ್ಯಾನ್ಸಲೇಷನ್. 10 10 5 10 18. ಹೌದಾ? ಅಲ್ಲಿಗೆ 11/5 ಇಂಟು 18/πನ 22/7 ಅಂತ ಬರೀತೀನಿ. ಆಗ್ಬೋದಾ? ಮತ್ತೆ 11 1s 11 2s ಹೋಯ್ತು. ಮತ್ತೆ 2 1s 2 9s ಹೋಯ್ತು. ಹೌದಾ? ಇಲ್ಲಿ 7 ಈಸ್ ಇನ್ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಅಂದರೆ ನ್ಯೂಮರೇಟರ್ಗೆ ಹೋಗುತ್ತೆ. ಅಲ್ಲಿಗೆ ಅರ್ಥ ಏನು? 9 ಇಂಟು 7 ಡಿವೈಡೆಡ್ ಬೈ ಡಿನಾಮಿನೇಟರ್ 5 ಉಳಿದಿದೆ. ದಟ್ ಈಸ್ ಈಕ್ವಲ್ಸ್ ಟು 63/5 ಐ ಥಿಂಕ್. ಇದಕ್ಕೆ ನಾನು ಡಿಗ್ರಿ ಸಿಂಬಲ್ ಹಾಕಿದೆ. ಅಲ್ಲಿ ಇಲ್ಲಿ ಬಂದಿದ್ದೇನು? ರೇಡಿಯನ್ಸ್. ವಾಟ್ ದೇ ಆರ್ ಆಸ್ಕಿಂಗ್? ಡಿಗ್ರಿ. ಫಾರ್ ಬೋರ್ಡ್ ಎಕ್ಸಾಮ್ ಅಂದರೆ ನೀವು PUC ಫಸ್ಟ್ PUC ಎಕ್ಸಾಮ್ ಬರೀಬೇಕಾದ್ರೆ
ಫೈನಲ್ ಎಕ್ಸಾಮ್ಗೆ ಇಲ್ಲಿಗೆ ನಿಲ್ಲಿಸಿದ್ರೆ ನಡೀತದೆ. ನಾನು ಇದನ್ನು ಮತ್ತೆ ಮುಂದುವರಿಸ್ತೇನೆ, ನೀನು ಡೋಂಟ್ ಫೀಲ್ ಆಸ್ ಎಸಿಟೇಷನ್. ಯಾಕೆ ಸರ್, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಮುಂದುವರಿಸ್ತೇನೆ. ಯಾಕೆ ಸರ್, ಅವನು ಈ ಪ್ರಾಬ್ಲಮ್ ಕೊಟ್ಬಿಟ್ಟು ಸೀಟಲ್ಲೇ ಈ ಆನ್ಸರ್ ಕೊಟ್ಟಿರಲ್ಲ, ಈ ಆನ್ಸರ್ ಕೊಟ್ಟಿರಲ್ಲ, ಮತ್ತೆ ಇನ್ನೇನು ಮಾಡ್ತೀಯಾ ಅಂದರೆ ಅದನ್ನು ಮುಂದುವರಿಸಿದಾರೆ ಅಂತ ಅರ್ಥ. ನಿಮ್ಗೊಂದು ನೆನಪಿರಲಿ, ದ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಅಂತ ಯಾವತ್ತೇ ಕೇಳಲಿ, ಇಫ್ ಇಟ್ ಈಸ್ ರೌಂಡ್ ಫಿಗರ್ ದಟ್ ಈಸ್ ದ ಫೈನಲ್ ಆನ್ಸರ್, ಇಫ್ ಇಟ್ ಈಸ್ ಫ್ರಾಕ್ಷನ್ ದಟ್ ಈಸ್ ಇನ್ಕಂಪ್ಲೀಟ್ ಆನ್ಸರ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ನಾವು ಡಿಗ್ರಿ ಮೆಜರಲ್ಲಿ ಆ್ಯಂಗಲ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾಗ ಅದು ನಮಗೆ ಹೋಲ್ ನಂಬರ್ ಆಗಿದ್ದರೆ, ಹೋಲ್ ನಂಬರ್ಸ್ ಅಂದರೆ ಡೈಲಿ ಲೈಫಲ್ಲಿ ಯೂಸ್ ಮಾಡೋ 3, 4, 5, 7, 8, 90 ಈ ಥರ, ಆ ಥರ ಇದ್ದು ಡಿಗ್ರೀಸಲ್ಲಿ ಬಂದರೆ ಅಲ್ಲಿಗೆ ಬಿಟ್ಟಾಗ್ತೀವಿ. ಫ್ರಾಕ್ಷನ್ ಇದ್ದಾಗ ನಾವು ಅಬ್ಸಲ್ಯೂಟ್ ಆನ್ಸರ್ ಕಳೀಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆನ್ಸರ್ ಕೊಟ್ಟಿರಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ. ಅದು ನಿಮಗೆಲ್ಲರಿಗೂ ಗೊತ್ತು. ಎಸ್ಟರ್ಡೇಸ್ ಕ್ಲಾಸಲ್ಲಿ ನಾನು ಡೀಟೇಲ್ಡಾಗಿ ಡಿವೈಡ್ ಮಾಡಿ ತೋರಿಸಿದ್ದೀನಿ, ಇವಾಗ ಮಾಡಿಸ್ತೀನಿ. ಹಾಗಾದರೆ ಈ ಪ್ರಾಬ್ಲಮ್ಮು ಕಂಪ್ಲೀಟ್ ಆಗಿಲ್ವ ಸರ್? ಖಂಡಿತವಾಗ್ಲಾಗಿಲ್ಲ, ಇನ್ನೂ ಇದೆ. ಏನಿದೆ ಸರ್ ತೋರಿಸ್ತೀನಿ ನೋಡಿಲ್ಲಿ. ಎಸ್, ಇದನ್ನು ಡಿಗ್ರಿ ಮಿನಿಟ್ ಸೆಕೆಂಡ್ಸ್ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಕೇಳಿಲ್ವಲ್ಲ ಸರ್, ಡಿಗ್ರಿ ಮೆಜರ್ ಇನ್ ದ ಸೆನ್ಸ್ ದ ಆ್ಯಂಗಲ್ ಇನ್ ದ ಕಾಂಬಿನೇಷನ್ ಆಫ್ ಡಿಗ್ರಿ ಮಿನಿಟ್ ಸೆಕೆಂಡ್ಸ್ ಇಸ್ ದ ಅಬ್ಸಲ್ಯೂಟ್ ಆನ್ಸರ್ ಇಫ್ ಇಟ್ ಈಸ್ ಇನ್ ಫ್ರಾಕ್ಷನ್. ಹೋಲ್ ನಂಬರ್ ಬಂದಾಗ ಮಿನಿಟ್ ಸೆಕೆಂಡ್ಸ್ ಬೇಕಿಲ್ಲ. ಓಕೆ, ಎಸ್, ಇದನ್ನು ಡಿವೈಡ್ ಮಾಡ್ತಿದ್ವಿ. 5 12 ಐ ಥಿಂಕ್ 60. ಒಂದು ಸಲ ಬರ್ದಾಕಿದೆ ಮತ್ತೆ ಮತ್ತೆ ಯಾಕೆ ಅಂತ. ಅಲ್ಲಿಗೆ ಏನು ಹೊಡೆಯುತ್ತೆ ನಿಮಗೆ? 3. ಶೂರಾ? ಅಲ್ಲಿಗೆ ನಾವು ಇದನ್ನು ಯಾವುದನ್ನು, ದಟ್ ಈಸ್ 12 ಡಿಗ್ರಿ ರೌಂಡ್ ಫಿಗರ್ ಇಂಟು 3/5. ಬೋರ್ಡ್ ಕಾಣಿಸ್ತಿದೆಯಾ? ಎಸ್, 100% ಕಾಣಿಸ್ತಿದೆ. 3/5 ಇದು ಕೂಡ ಡಿಗ್ರಿನ ಲೆಕ್ಕ. ಸೊ ಇಲ್ಲಿ ಹೋಲ್ ನಂಬರ್ 12 ಬಂತು, ಮತ್ತೆ ಫ್ರಾಕ್ಷನ್ 3/5 ಇದೆ. ಇದನ್ನು ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಇಷ್ಟ ಬರುತ್ತೆ ನೋಡಿ. 5 12 ಇಟ್ ಇಸ್ ಎ ಮಿಕ್ಸ್ಡ್ ಫ್ರಾಕ್ಷನ್. 5 12 60 + 3 63/3. ಹೌದಾ? ಮತ್ತೆ ಇದು ಫ್ರಾಕ್ಷನಲ್ಲಿ ಬಂತು. ಏನಕ್ಕೆ ಕನ್ವರ್ಟ್ ಮಾಡೋಣ? ಮಿನಿಟ್ಸ್ ಕನ್ವರ್ಟ್ ಮಾಡೋಣ ಅಂತಂದರೆ ಇಲ್ಲಿ ನೋಡಿ 12 ಡಿಗ್ರಿ ಇಂಟು 3 ಇಂಟು 60 / 5. ಅಲ್ಲಿಗೆ ಯಾವಾಗ 60ಇಂದ ಮಲ್ಟಿಪ್ಲೈ ಮಾಡಿದ್ನೋ ಅವಾಗ ಮಿನಿಟ್ಸ್ ಕನ್ವರ್ಟ್ ಆಗೋಯ್ತು. ಗೊತ್ತಾಗ್ತಿದೆಯಾ? ಇಲ್ಲಿಗೆ ಬಂದ್ರಿ. ಇದು 180. ಯಾವುದು? 3 ಇಂಟು 60. ದಿಸ್ ಈಸ್ 5. ಹೌ ಮೆನಿ ಟೈಮ್ಸ್? 3s are 15. 3 is there 30. 6 are 30. ರಿಮೈಂಡರ್ 0. ಸೊ ಹಾಗಾದ್ರೆ ಇದನ್ನು ಈಸಿಯಾಗಿ 36 ಮಿನಿಟ್ಸ್ ಅಂತ ಬರ್ದಾಗ್ಬೋದು. ಅಲ್ಲಿಗೆ ಆನ್ಸರ್ ಈಸ್ 12 ಡಿಗ್ರಿ 36 ಮಿನಿಟ್ಸ್. ನೋಡಿ, ರಿಮೈಂಡರ್ 0 ಬಂತು. ಸೊ ದಿಸ್ ಈಸ್ ದ ಅಬ್ಸಲ್ಯೂಟ್ ಆಂಗಲ್ ಇನ್ ಡಿಗ್ರಿ ಮೆಷರ್ ಆಫ್ ದಿಸ್ ಪ್ರಾಬ್ಲಮ್. ಇಲ್ಲಿಗೆ ತೀರಿ ಎಕ್ಸಾಮ್ಗಾರ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಫ್ ಇಟ್ ಈಸ್ ಫಾರ್ 2 marks ಕ್ವಶನ್ಸ್ ಇನ್ PU ಬೋರ್ಡ್ ಅಥವಾ 3 marks, ಇಲ್ಲಿಗೆ ನಿಲ್ಲಿಸ್ಬಿಡಿ, ಮಾರ್ಕ್ಸ್ ಕೊಡ್ತೀನಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡೋರು ಈ ಆನ್ಸರು ಕೊಟ್ಟಿರಲ್ಲ, ಇದನ್ನು ತಗೊಂಡು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ಇವನ್ನೆಲ್ಲ ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡಬೇಕು ಅಂತ ಸೈಡಲ್ಲಿ ನೀಟಾಗಿ ಮಾಡಿದ್ವಿ. ಯಾವಾಗ ಫ್ರಾಕ್ಷನ್ ಬರುತ್ತೋ ಅವಾಗ ಮಾತ್ರ ನಾವು ಹೋಲ್ ನಂಬರ್ ಬರೋಕ್ಕೆ ಟ್ರೈ ಮಾಡಬೇಕು. ಆ ಹೋಲ್ ನಂಬರ್ ಡಿಗ್ರಿ ಆಗ್ಬೋದು, ಮಿನಿಟ್ ಆಗ್ಬೋದು, ಸೆಕೆಂಡ್ ಆಗ್ಬೋದು. ಸೊ ಫ್ರಾಕ್ಷನಲ್ಲಿ ಇರಬಾರ್ದು ಅಂತ ನನ್ನ ಉದ್ದೇಶ. ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವನು ಇಂಥ ಆನ್ಸರ್ ಕೊಡೋದಿಲ್ಲ, ಇಂಥವೇ ಕೊಟ್ಟಿರ್ತಾನೆ. ಸೊ ದಿಸ್ ಇಸ್ ದ ಎಕ್ಸಲೆಂಟ್ ಪ್ರಾಬ್ಲಮ್. ವರ್ಕೌಟ್ ಮಾಡಿ ಆನ್ಸರ್ ಮಾಡ್ಕೋಬೇಕು. ಕ್ವಶನ್ ಟು ಆನ್ಸರ್, ಬುಕ್ ಇಲ್ಲದೆ ಇರೋರು ಕ್ವಶನ್ ಟು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಇಸ್ ಈಕ್ವಲ್ ಟು ಬರೆದಿದ್ದ ಆವಾಗಲೇ, ಹಂಗೆ ಡಬಲ್ ಇಸ್ ಈಕ್ವಲ್ ಟು ಇರಬಾರ್ದು, ಇಲ್ಲೇ ಇರಬೇಕು. ಇಸ್ ಈಕ್ವಲ್ ಟು, ಇಲ್ಲಿ ಇಸ್ ಈಕ್ವಲ್ ಟು ಸಾಕಿದ್ದೀನಿ. ಇದನ್ನು ನೀಟಾಗಿ ಸಿಂಪ್ಲಿಫೈ ನೋಡಿ. ಇಲ್ಲಿಂದ ಅಲ್ಲಿ ಹೆಂಗೆ ಸರ್ ಬಂತು? 60 ಮಲ್ಟಿಪ್ಲೈ ಮಾಡ್ಕೊಂಡು. ಯಾಕೆ ಸರ್? ಟು ಕನ್ವರ್ಟ್ ಡಿಗ್ರಿ ಟು ಮಿನಿಟ್. ಒಂದು ಡಿಗ್ರಿಯಲ್ಲಿ 60 ಮಿನಿಟ್ಸ್ ಇರುತ್ತೆ, ಅದಕ್ಕೆ 60 ಮಲ್ಟಿಪ್ಲೈ ಮಾಡಿ. ಇದನ್ನೆಲ್ಲ ಡಿವೈಡ್ ಮಾಡಿದಾಗ ಈ ಆನ್ಸರ್ ಬಂತು. ಈ 36 ಮಿನಿಟ್ಸ್ ಇಲ್ಲಿ ಬರೆದಿರ್ತಕ್ಕಂಥದ್ದು ನಾನು. ಸೂಪರ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 26 ಇನ್ಕ್ಲೂಡಿಂಗ್ ಕ್ವಶನ್ ಇಸ್ ದೆ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್, ಸೊ ಸರ್ಕಲ್ದ ಡಯಾಮೀಟರು 40 ಸೆಂಟಿಮೀಟರ್ಸ್ ಅಂತೆ. ಹಾಗಾದರೆ ರೇಡಿಯಸ್ ಎಷ್ಟಿರುತ್ತೆ? 20 ಇರುತ್ತೆ. ಲೆಂತ್ ಆಫ್ ಕಾರ್ಡ್ ಈಸ್ 20 ಸೆಂಟಿಮೀಟರ್ಸ್. ಮತ್ತು ಅದರಲ್ಲಿ ಯಾವುದೋ ಕಾರ್ಡ್ ಒಂದು ಬರೆದಿದ್ದೇವಂತೆ. ದಿಸ್ ಇಸ್ ಕಾರ್ಡ್. ಎಷ್ಟದು? ಅದು 20 ಸೆಂಟಿಮೀಟರ್ಸ್ ಅಂತ ಅವರೇ ಕೊಟ್ಟವರು. ಎಲ್ಲಾದರೂ ಬರ್ಕೊ, ನೀನು ಕಾರ್ಡ್ ಇಲ್ಲೇ ಬರ್ಕೋಬೇಕು ಅಂತೇನಿಲ್ಲ. ಸರ್ಕಲ್ನ ನೀಟಾಗಿ ಬರುತ್ತೆ, ತೋರಿಸ್ತೀನಿ. ಈ ಕಾರ್ಡ್ ಎಲ್ಲಿ ಬೇಕಾದರೂ ಬರ್ಕೊ, ನಿನ್ನ ಇಷ್ಟ. ಗೊತ್ತಾಗ್ತಿದ್ಯಾ? ಎಸ್. ಆಮೇಲೆ ಅಷ್ಟೇ ಕೊಟ್ಟಿರ್ತಕ್ಕಂಥ ಡೇಟಾ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ ಡಿ ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್ಸ್ ಆದರೆ ರೇಡಿಯಸ್ ಇಸ್ ಈಕ್ವಲ್ಸ್ ಟು D/2. ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಹೌದಾ?
ದಟ್ ಈಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್ಸ್. ಸೊ ಅದಕ್ಕೆ ನಾನು ರೇಡಿಯಸ್ 20 ಸೆಂಟಿಮೀಟರ್ಸ್ ಅಂತ ಬರ್ತದೆ. ಆರ್ ಸಿಕ್ಬಿಡುತ್ತೆ. ಆಮೇಲೆ ಇದು ಕಾರ್ಡ್ ಲೆಂತ್ ಕೂಡ ಅವನೇ ಕೊಟ್ಟ, ಗೊತ್ತಾಗ್ತಿದೆಯಾ? ಈಗ ಹೌ ಮೆನಿ ರೇಡಿಯೈ ಆರ್ ಪಾಸಿಬಲ್ ಇನ್ ಎ ಸರ್ಕಲ್? ಮೆನಿ ರೇಡಿಯೈ. ಒಂದು ವೃತ್ತದಲ್ಲಿ ಏನು ತ್ರಿಜ್ಯ ಅನ್ನೋವು ಸುಮಾರು ಸಿಗ್ತವೆ. ವ್ಯಾಸ ಮಾತ್ರ ಒಂದೇ, ಡಯಾಮೀಟರ್ ಮಾತ್ರ ಒಂದೇ. ಅರ್ಥ ಆಯ್ತಾ? ನಾನೇನು ಮಾಡ್ತೀನಿ, ಇನ್ನೂ ಒಂದು ರೇಡಿಯಸ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಆಗ್ಬೋದಾ? ಎಸ್. ಹಾಗಾದರೆ ಇದೆಷ್ಟು? ಅದು ಕೂಡ 20ನೇ. ಯಾರು ಕೊಟ್ಟಿದ್ರು ಸರ್? ರೇಡಿಯಸ್ 20 ಆದರೆ ಸೆಂಟ್ರಿಂದ ಬರುವಂಥ ಸ್ಟ್ರೈಟ್ ಲೈನ್ ಯಾವುದೇ ಸರ್ಕಲ್ ಮೇಲೆ ಹೋಗಲಿ ಅದರ ರೇಡಿಯಸ್ ಆಗುತ್ತೆ. ಅಲ್ಲಿ ಡಯಾಮೀಟರ್ 40 ಕೊಟ್ಟಿದ್ದ, ರೇಡಿಯಸ್ 20 ಆಯಿತು. ಇದು ಕೂಡ ರೇಡಿಯಸ್ 20, ಇನ್ನೂ ಒಂದು ಬರ್ಕೋ ಅದು 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 ಬೇಕಿಲ್ಲ ಎಷ್ಟು ರೇಡಿಯಸ್ ಆಗಿ. ಆದರೆ ನಮ್ಗೆ ಇಲ್ಲಿ ಬೇಕಾಗಿರೋ ಪಿಕ್ಚರ್ ಹೊರಗಡೆ ತೆಗಿತೀನಿ. ಏನು ಸರ್ ಅದು? ಈ ಪಿಕ್ಚರು, ಇದು ಲೆಂತ್ ಆಫ್ ಕಾರ್ಡ್ ಅಂತ 20 ಅವನೇ ಕೊಟ್ಟಿದ್ದ. ಇದು ರೇಡಿಯಸ್ ಇಂಡೈರೆಕ್ಟ್ ಆಗಿ ಇನ್ ಟರ್ಮ್ಸ್ ಆಫ್ ಡಯಾಮೀಟರ್ ಕೊಟ್ಟಿದ್ದೆ, ನಾವೇ ಬರ್ಕೊಂಡು. ಅಲ್ಲಿಗೆ ದಿಸ್ ಇಸ್ ಸೈಡು. ಆ ಕಾರ್ಡ್ ಅಂತ ಏನು ಯೂಸ್ ಮಾಡ್ದ ಅದೇನದು ಸೈಡು, ಅದು 20 ಸೆಂಟಿಮೀಟರ್ಸ್, ಅದು ಅವನೇ ಮೆನ್ಷನ್ ಮಾಡಿದ್ದು ಇಲ್ಲಿ. ಹಾಗಾದರೆ ಇದು ಒಂದು ಹಂತದಲ್ಲಿ ಈಕ್ವಲೇಟರ್ ಟ್ರಯಾಂಗಲ್ ಅಂದ್ಕೊಳ್ಳೋಣ. ಅವಾಗ ಕಾರ್ಡ್ ನೋಡೋದು ಬೇಡ, ಆರ್ಕ್ ನೋಡೋದು ಬೇಡ. ಆರ್ಕನ್ನು ನಾವು ಇಲ್ಲಿ ನೋಡೋದು ಬೇಡ, ಸ್ವಲ್ಪ ಹೊತ್ತು ಆರ್ಕ್ ಬೇಡವೇ ಬೇಡ. ಈಗ ಆರ್ಕ್ ಹೊರಟೋಗಿದೆ. ನಾವು ದಿಸ್ ಇಸ್ ಟ್ರಯಾಂಗಲ್, ಹೌದಾ? ಈಗ ಇದು ಟ್ರಯಾಂಗಲ್ ಆಗುತ್ತೆ. ಎಂಥ ಟ್ರಯಾಂಗಲ್ಲು? ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಇರಬೇಕಾದ್ರೆ ಟ್ರಯಾಂಗಲ್ ನೇಮ್ ಏನು? ಈಕ್ವಲೇಟರ್ ಟ್ರಯಾಂಗಲ್. ಈಕ್ವಲೇಟರ್ ಟ್ರಯಾಂಗಲಲ್ಲಿ ಇಲ್ಲಿ ಆ್ಯಂಗಲ್ ಎಷ್ಟು? 60 ಡಿಗ್ರಿ. ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಆ್ಯಂಗಲ್ನ ಈ ರೀತಿ ಈ ಥರ ಪಜಿತಿ ಮಾಡಿ ನಮ್ಗೆ ಕನ್ಫ್ಯೂಸ್ ಮಾಡಿಕೊಟ್ಟ. ಸರ್ ಇನ್ನೊಂದ್ಸರಿ ಹೇಳಿ ಸರ್. ಸರ್ಕಲ್ ಡಯಾಮೀಟರ್ 40, ರೇಡಿಯಸ್ 20, ಇನ್ನು ಮುಂದೆ ಈ ಸೆಂಟ್ರಿಂದ ಯಾವುದೇ ಲೈನ್ ಹೇಳಿ ಎಲ್ಲ 20ನೇ. ಆದರೆ ಈ 20 ಮತ್ತು ಈ ರೇಡಿಯಸ್ ಸಂಬಂಧ ಇಲ್ಲ, ಅದನ್ನು ಬೇರೆ ಕಾರ್ಡ್ ಆಫ್ 20 ಸೆಂಟಿಮೀಟರ್ಸ್ ಅಂತ ಕೊಟ್ಟ. ಕಾರ್ಡ್ ಅಂತಂದರೆ ಇದು ಆರ್ಕು. ಈ 20 ನಾಟ್ ಬೈ ದಿಸ್ ಮ್ಯಾಂಡೇಟರಿ ಕರ್ವ್, ದ ಲೈನ್ ವಿಚ್ ಇಸ್ ಬೈ ಸ್ಕೇಲ್, ದಟ್ ಈಸ್ ದ ಕಾರ್ಡ್. ಅಲ್ಲಿಗೆ ಈ ಟ್ರಯಾಂಗಲ್ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಈ ಆರ್ಕನ್ನು ಸ್ವಲ್ಪ ಹೊತ್ತು ನೋಡಬೇಡ ನೀನು, ಈ ಸೈಡ್ಸನ್ನೇ ತಗೋ, ಅವಾಗ ಈಕ್ವಲೇಟರ್ ಟ್ರಯಾಂಗಲ್ ಆಗುತ್ತೆ. ವಿ ನೋ ದಟ್ ಈಕ್ವಲೇಟರ್ ಟ್ರಯಾಂಗಲ್ ಹ್ಯಾವಿಂಗ್ 60 ಡಿಗ್ರಿ ಅಟ್ ಎವ್ರಿ ಆ್ಯಂಗಲ್. ಇಲ್ಲಿ 60, ಇಲ್ಲಿ 60, ಇಲ್ಲಿ ಕೂಡ 60ನೇ. ಗೊತ್ತಾಗ್ತಿದೆಯಾ? ಇಲ್ಲಿ ಬೇಕಾದರೆ ಓ ಎ ಬಿ ಇಸ್ ದ ಕಾರ್ಡ್ ಅಂತ ಬರ್ಕೋ, ಆವಾಗ ನಿನಗೆ ಓ ಎ ಬಿ ಟ್ರಯಾಂಗಲ್ ಬಂತು. ಹೌದಾ? ಇಲ್ಲಿ ರೀಸನ್ ಬೇಕಾದ್ರೆ ಬರ್ಕೋ. ಬಿಕಾಸ್ ಓ ಎ ಬಿ ಈಸ್ ಎ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಲ್ಯಾಟ್ರಲ್ ಸಮಬಾಹು ತ್ರಿಭುಜ, ಕನ್ನಡ ಮೀಡಿಯಂ ಅವರು. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜದಲ್ಲಿ ಒಂದೊಂದು ಕೋನ 60 ಡಿಗ್ರಿ ಇರುತ್ತೆ. ನಾವು ಅದನ್ನು ರೇಡಿಯನ್ಸ್ ಕನ್ವರ್ಟ್ ಮಾಡ್ತಾ ಇದ್ವಿ. ಹಾಗೆ ಸರ್ π/180 ಮಲ್ಟಿಪ್ಲೈ ಮಾಡಿ ಅಷ್ಟೇ ಬರುತ್ತೆ. ಅಲ್ಲಿಗೆ ಆರ್ ಸಿಕ್ತು, ದಟ್ ಈಸ್ ಆಲ್ಸೋ ಇನ್ ದ ಇಂಡೈರೆಕ್ಟ್ ವೇ. ಥೀಟಾ 6, ದಟ್ ಈಸ್ ಆಲ್ಸೋ ಇನ್ ಡಿಫಿಕಲ್ಟ್ ವೇ, ನಾಟ್ ಇಂಡೈರೆಕ್ಟ್ ವೇ. ಇನ್ ದಿಸ್ ಪ್ರಾಬ್ಲಮ್, ಅನ್ಲೆಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್, ಥೀಟಾ π/3 ಇಸ್ ಸಮ್ ಡಿಫಿಕಲ್ಟ್. ನೀಟಾಗಿ ಅಬ್ಸಲ್ಯೂಟಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಥೀಟಾ ಆರ್ ಸಿಕ್ತು, ಥೀಟಾ ಸಿಕ್ತು. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್. ಅಂದರೆ ಇದು ಕಂಡುಹಿಡಿಯಬೇಕು. ಇವಾಗ 20 ಕೊಟ್ಟಿದ್ರಲ್ಲ ಸರ್, ತಪ್ಪು. ಇದು ಕಾರ್ಡ್ 20, ದಿಸ್ ಇಸ್ ಆರ್ಕ್. ಕಾರ್ಡ್ ಈಸ್ ಡಿಫ್ರೆಂಟ್ ಫ್ರಮ್ ಆರ್ಕ್. ಅಲ್ಲಿಗೆ ನಾವು ಇದನ್ನು ಎಲ್ಲೋ ಅಥವಾ ಎಸ್ ಇಟ್ಕೊಳ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿಗೆ ಎಸ್ ಅಥವಾ ಎಲ್ಲೋ ಏನಾರು ಆರ್ ಟೀಟಾ. ಆರ್ ಅಂದರೆ ಎಷ್ಟಪ್ಪ? 20 ಸೆಂಟಿಮೀಟರ್ಸ್. ಟೀಟಾ ಅಂದರೆ ಎಷ್ಟಪ್ಪ? π/3. ಅಲ್ಲಿಗೆ 20/3 ಇಂಟು 22/7. ಇದೇನು ಬರ್ತದೆ? ಸಿಂಪ್ಲಿಫಿಕೇಶನ್ ಮಾಡಿ. ಯಾವ ನಂಬರ್ ಕೂಡ ಇಲ್ಲಿ ಒಂದರಿಂದ ಒಂದು ಡಿವೈಡ್ ಆಗೋ ಸಾಧ್ಯತೆಗಳು ಕಾಣ್ತಿಲ್ಲ. ಇದು ನಾವು ಲೆಂತ್ ಕಂಡಿಡ್ತೀವಿ. ಇದು ಕ್ಯಾಲ್ಸಿ ಆನ್ಸರ್ ಮಾಡು. ಕ್ಯಾಲ್ಸಿ ಆನ್ಸರ್ ಅಂತಂದರೆ 20 ಇಂಟು 22 ಹೊಡಿ, ಸಮ್ 400 ಸಮಥಿಂಗ್ ಬರುತ್ತೆ, /21 ನೋಡಿ. ಅರ್ಥ ಆಯ್ತಾ? ಐ ಥಿಂಕ್ ದಿಸ್ ಇಸ್ 440 ಅನಿಸುತ್ತೆ. 442 ಅನಿಸುತ್ತೆ. ಎಷ್ಟು ಮಾಡ್ಕೊ, ಇಲ್ಲಿ ಮಾಡಿಬಿಡ್ರಿ ಬೇಕಾದರೆ. ಇದು ಸಿಂಪ್ಲಿಫಿಕೇಶನ್ ಮಾಡಿ ಸ್ವಲ್ಪ ಎಷ್ಟು ಬರುತ್ತೋ ನೋಡಿ.
ಎಸ್ ಅದೇನೇ ಇರಲಿ, ಯೂನಿಟ್ ಮಾತ್ರ ಸೆಂಟಿಮೀಟ್ರಲ್ಲಿ ಬರೀಬೇಕು. ಅಲ್ಲಿ ಎಸ್ ಇಸ್ ಈಕ್ವಲ್ ಟು ಕ್ಯಾಲ್ಸಿ, ನಿಮ್ಮ ಮೊಬೈಲಲ್ಲಿ ಕ್ಯಾಲ್ಸಿ ಯೂಸ್ ಮಾಡ್ಕೋ, ಅದೆಷ್ಟು ಬರುತ್ತೋ ಇಲ್ಲ ಆನ್ಸರ್ ಮಾಡ್ಕೋ ಡಿವೈಡ್ ಮಾಡಿದಾಗ. ಗೊತ್ತಾಯ್ತಾ? ಇಲ್ಲ ಸರ್ ಡಿವೈಡ್ ಮಾಡಿಕೊಟ್ಬಿಡಿ ಸರ್ ನಾವು ಸೋಂಬೇರಿಗಳಂತಂದರೆ ಒಪ್ಕೊಳ್ರಿ, ಮಾಡ್ಕೊಡ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಎಸ್ ಇದು 21 1 21 ಬಂತು. ಇಲ್ಲ 2 ಬರ್ತಾಯಿತ್ತು, 2 42. ಹೌದಾ? ಏನು ಉಳಿದಿದೆ 20. ಹೌದಾ? ಅಲ್ಲಿಗೆ ಡಿವಿಷನ್ನಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀರಾ. ಇದು ಎಂಥ ಸ್ಟೂಡೆಂಟ್ ಮಾಡಿ ಬಿಸಾಕ್ತಾನೆ, ಇದು ಕ್ವಿಂಟಲ್ ಹಾರ್ಡ್ ವರ್ಕ್ ಅಂತಲಿಲ್ಲ. ಇಲ್ಲ, ಈ ನಾವು ಡಬಲ್ ಡಿಜಿಟ್ ಡಿವೈಡ್ ಮಾಡಿ 0 ಕೊನೆಯಲ್ಲಿ ಉಳಿಸ್ಕೋಬೇಕಾದ್ರೆ ದಯವಿಟ್ಟು ಯಾರು ಕೂಡ ಇಲ್ಲಿ ಸಿಂಗಲ್ ಡಿಜಿಟ್ ಡಿವಿಷನ್ ಮಾಡಬಾರ್ದು. 2 ಸಹ ದಿಸ್ ಈಸ್ ದ 3 ಡಿಜಿಟ್ ನಂಬರ್, ಇಸ್ ಇಟ್? ನಾವು ಈ ರೀತಿ ಮಾಡ್ತಾ ಇದ್ದೀವಿ ಗೊತ್ತಿಲ್ಲದಿರೋ ಡಿವಿಷನ್. ನೋಡಿ, ತುಂಬ ಡೇಂಜರಸ್ ಡಿವಿಷನ್ ಬಂದಿದೆ. ಸುಮಾರು ನೀವು ನೋಡಿರ್ತೀರ ಹೈಸ್ಕೂಲ್ಗಳಲ್ಲಿ, ಎಷ್ಟು ಮೋಸ ಆಗುತ್ತೆ ಆನ್ಸರ್ ಇಲ್ಲಿ ನೋಡಿ. ನಿಮ್ಮ ಪ್ರಕಾರ 21 2 ಟೈಮ್ಸ್ ಹೋಯಿತು, 42 ಬಂತು, 0 ಬಂತು, ಇನ್ನು ಪಾಯಿಂಟ್ ಇಕ್ಬಿಡ್ಬೇಕು. ಹೌದಾ? ಆ್ಯಕ್ಚುಲಾಗಿ ತಪ್ಪು ಮಾಡ್ತಾ ಇದ್ವಿ, ಎಲ್ಲೂ ಕೂಡ ನಮ್ಗೆ ತಪ್ಪಂತ ಅರಿವಿಲ್ಲ ನೋಡಿ. ಇದು ಹೈಸ್ಕೂಲ್ ಡಿವಿಷನ್ ಒಂದು ರೂಲ್ ಇದೆ. ಈ ಫಸ್ಟ್ 2 ಡಿಜಿಟ್ ನಂಬರ್ ಎಕ್ಸಾಕ್ಟಾಗಿ ಡಿವೈಡ್ ಆಗಲಿ ಅಥವಾ ಎಕ್ಸಾಕ್ಟ್ ಡಿವೈಡ್ ಆಗದೆ ಇರಲಿ, 3rd ಡಿಜಿಟ್ ಪ್ಲೇಸಲ್ಲಿ 0 ಇದ್ದಾಗ ಈ 2 ಡಿಜಿಟ್ಸನ್ನು ಮಾತ್ರ ಡಿವೈಡ್ ಮಾಡಿಕೊಡೋದು. ಮಾಡಿದ್ರೆ ರಾಂಗ್ ಆನ್ಸರ್ ಬರುತ್ತೆ. ಇವಾಗ ರಾಂಗ್ ಆನ್ಸರ್ ಬರೋದು 400ನ್ನು 20ಇಂದ ಡಿವೈಡ್ ಮಾಡಿದ್ರೆ ನಿನಗೆ 2 ಪಾಯಿಂಟ್ ಸಮಥಿಂಗ್ ಏನು ಬರೋದು. 14 20ಇಂದ ಡಿವೈಡ್ ಮಾಡಿದ್ರೆ ಕೂಡ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲದ್ರೆ ತಪ್ಪು ಮಾಡ್ತಾರೆ, ಅದಕ್ಕೆ ಸ್ಟಾರ್ ಮಾರ್ಕ್ಸ್ ಹಾಕಿದ್ದೀನಿ. ಏನು ಹೇಳ್ತಿದ್ರೆ ಇನ್ನೊಂದ್ಸಲಿ ಹೇಳಿ ಸರ್. ನಾವು ಕಳಿತಿರೋ ಡಿವಿಷನ್ ಪ್ರಕಾರ ಹೋಗ್ತಾ ಇದ್ರೆ ನಮಗೆ ಗೊತ್ತಿಲ್ಲದ ರಾಂಗ್ ಆನ್ಸರ್ ಬಂದಿರುತ್ತೆ. ಹೆಂಗೆ ಸರ್ ರಾಂಗು? ಆಗೋ ನಿಮ್ಮ ಪ್ರಕಾರ ಹೋಗೋಣ. ಇಲ್ಲಿ 200 ಆಗುತ್ತೆ, ಇಲ್ಲಿ 0.9 ಇಡ್ತೀವಿ. ಸಮ್ 210 - 21 ಏನು ಬರುತ್ತೆ? 189 190 ಪ್ಲಸ್ ಸಮಥಿಂಗ್ ಬರುತ್ತೆ. ಅಲ್ಲಿಗೆ 2.9 ಬಂತು. 400 ರೂಪೀಸು 21 ಮೆಂಬರ್ಸ್ಗೆ ಅನಿಸಿದಾಗ 2 ರೂಪೀಸನ್ನ ಬರೋದು. ಒಬ್ಬೊಬ್ಬರಿಗೆ 2 ರೂಪೀಸ್ ಕೊಟ್ಟರೆ 21 ಮೆಂಬರ್ಸ್ 44 ರೂಪೀಸ್ ಸಮಥಿಂಗ್ ಆಗಬೇಕು. ಅಲ್ಲಿ 440. ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತದೆ. ಟೇಕ್ ಯುವರ್ ಓನ್ ಎಕ್ಸಾಂಪಲ್ ಇನ್ ಡೈಲಿ ಲೈಫ್. 440 ರೂಪೀಸ್ ತೊಗೊಂಡೋಗಿ 21 ಮೆಂಬರ್ಸ್ಗೆ ಅನಿಸ್ಬೇಕಾದ್ರೆ 2 ರೂಪೀಸನ್ನು ಸಿಗೋದು. ಇದರ ಡಿವಿಷನ್ ಪ್ರಕಾರ 2 ರೂಪೀಸ್ ಸಿಗ್ತಾ ಇರೋದು. 2 ರೂಪೀಸ್ 90 ಪೈಸಾ. 21 ಮೆಂಬರ್ಸ್ಗೆ 2 ರೂಪೀಸ್ 90 ಪೈಸಾ ಸಿಗ್ತಾ ಇದೆ ಡಿವಿಷನ್ ಪ್ರಕಾರ. ಕ್ಯಾಲ್ಕುಲೇಟ್ ಇಟ್ ಇನ್ ಪ್ರಾಕ್ಟಿಕಲ್ ಇನ್ ಡೈಲಿ ಲೈಫ್. ಹೆಂಗೆ ಸರ್? ಮತ್ತೆ 21ಗೆ ಎಷ್ಟೆಷ್ಟು ರೂಪೀಸ್ ಕೊಟ್ಟಿದ್ದು ಕ್ರಾಸ್ ಚೆಕ್ ಮಾಡೋಣ. 3 ರೂಪೀಸ್ ಅಂತ ಇಟ್ಕೋ. 2.90 ಪೈಸಾ ಅಂದರೆ 3 ರೂಪೀಸ್ ಅಂತ ಇಟ್ಕೋ. 21 ಮೆಂಬರ್ಸ್ 3 ರೂಪೀಸ್ ಕೊಟ್ಟರೆ 63 ರೂಪೀಸ್ ಆಗೋದು ಟೋಟಲ್. ಬಟ್ ಇಲ್ಲಿ 44 ಇದೆ. ಅದನ್ನೇ ಹೇಳ್ತಾ ಇದ್ದೀನಿ. ಈ ಥರ 3rd ಪ್ಲೇಸ್ 0 ಇದ್ದಾಗ ಫಸ್ಟ್ 2 ಡಿಜಿಟ್ಸನ್ನು ಡಿವೈಡ್ ಮಾಡ್ಕೊಳ್ಳೋದು ಡಿವಿಷನಲ್ಲಿ ಮೋಸ ಆಗುತ್ತೆ. ಏನು ಮಾಡ್ಬೇಕು ಸರ್? ಈ 0 ಕೂಡ ಇಲ್ಲಿ ಬರ್ಕೊಂಡ್ಬಿಟ್ಟು ಇಲ್ಲಿ ಬರ್ಕೊಡ್ಬೇಕು ಸರ್. ಹಾಗಾದರೆ 21 × 20 420 100% 420 ಬರುತ್ತೆ. ಆಗಿದು ಬರೀ 20 ಉಳ್ಕೊಳ್ಳುತ್ತೆ. ಈಗ ಬೇಕಾದರೆ ಪಾಯಿಂಟ್ ಇಟ್ಕೊಳ್ಳೋಣ. ಹೌದಾ? 9ಇಂದ ಹೋಗುತ್ತೆ. 9 1s 9 9 2s 18 189 ಆಯಿತು. ಗೊತ್ತಾಗ್ತಿದೆಯಾ? ಇನ್ನು ಮತ್ತೆ ಇದು ಫರ್ದರ್ ಡಿವಿಷನ್ ಮಾಡೋಕ್ಕೆ ಹೋಗೋದು ಬೇಡ. ಅಲ್ಲಿಗೆ ಐ ಥಿಂಕ್ 20.9 ಸೆಂಟಿಮೀಟರ್ಸ್ ಅಂತ ಬರ್ದಾಕ್ಬಿಟ್ರೆ ಸಾಕು. ಈ ಡಿವಿಷನ್ ಕೂಡ ನನ್ನ ಹತ್ರ ಯಾಕೆ ಹೇಳಿಸ್ಕೊಂಡ್ರೆ ಈ ಡಿವಿಷನ್ ಒಂದೇ ಕ್ರಿಟಿಕಲ್ ಪಾಯಿಂಟ್ ಇದೆ. ನಮಗೆ ಗೊತ್ತಿಲ್ಲದ್ರೆ 2.9 ಬರ್ದಾಗ್ತದೆ. ಬೇಕಾದ್ರೆ ನೋಡಿ, ಇದೇ ಆನ್ಸರ್ನ ಕ್ಯಾಲ್ಸಿಯಲ್ಲಿ ನೋಡಿ ಎಷ್ಟು ಬರುತ್ತೆ. ಇದೇ ಆನ್ಸರ್ ನೀವು ಕಲ್ತಿರೋ ಡಿವಿಷನ್ ಪ್ರಕಾರ ಬರೀ 2.9 ಬರುತ್ತೆ. ಏನು ಸರಿ ಟೆಕ್ನಿಕಲ್ ಪ್ರಾಬ್ಲಮ್? ಹೌದು, ಡಿವಿಷನ್ ಪ್ರಾಪರ್ಟೀಸಲ್ಲಿ if we are dividing 3 digit number by 2 digit number, if 3rd digit is 0, then we can't divide first 2 digits by 2 digit number. 3 ಅಂಕೆಗಳಿರ್ತಕ್ಕಂಥ ನಂಬರ್ನ 2 ಅಂಕೆ ನಂಬರಿಂದ ಡಿವೈಡ್ ಮಾಡುವಾಗ 3ನೇ ಅಂಕೆ ಏನಾದ್ರು 0 ಇದ್ದಾಗ ನಾವು ಒಟ್ಟಿಗೆ ತಗೊಂಡು ಡಿವೈಡ್ ಮಾಡಬೇಕು, ಹೊರತು 2 ಅಂಕೆಗಳು ಮಾಡಬಾರ್ದು ರೂಲ್ ಇದೆ. ಗೊತ್ತಾಗ್ತಿದೆಯಾ? ಎಸ್, ದಟ್ ಈಸ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಈ ಡಿವಿಷನ್ ತೋರಿಸ್ಬೇಕಂತ ನಾನು ಮಾಡಿದೆ. ಎಸ್, ಎಕ್ಸಲೆಂಟ್ ಪ್ರಾಬ್ಲಮ್ ಫಾರ್ 2 or 3 marks. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ. ಇನ್ 2 ಸರ್ಕಲ್ಸ್ ಆಫ್ ಆರ್ಕ್ಸ್ ಆಫ್ ಸೇಮ್ ಲೆಂತ್, 2 ಸರ್ಕಲ್ಸ್ ತಗೋಬೇಕಂತೆ. ಅದರಲ್ಲಿ ಇಲ್ಲೊಂದು ಆರ್ಕು ಇಲ್ಲೊಂದು ಆರ್ಕು, ಇದು L1 ಇದು L2 ಅಂತ ಇಟ್ಕೊಳ್ಳೋಣ. ಅದರ ಲೆಂತ್ ಸೇಮ್ ಅಂತೆ ನೋಡಿ. ಮತ್ತೆ ಸೆಂಟ್ರಲ್ಲೇ ಇಲ್ಲೊಂದು 60, ಈ ಸೆಂಟ್ರಲ್ಲೇ ಇದೊಂದು 75, ಬಟ್ ಆ್ಯಂಗಲ್ಸ್ ಡಿಫ್ರೆಂಟ್ ಅಂತೆ.
ಫೈಂಡ್ ದ ರೇಷಿಯೋ ಆಫ್ ದ ರೇಡಿಯೈ. ಅಲ್ಲಿಗೆ θ1 = 60 ಡಿಗ್ರಿ, θ2 = 75 ಡಿಗ್ರಿ, L1 = L2. ಯಾಕೆ? ಸೇಮ್ ಲೆಂತ್ ಅಂತ ಕೊಟ್ಟ. R1/R2ನ ನಾವು ಫೈಂಡ್ ಔಟ್ ಮಾಡಬೇಕು. ಡಿವೈಡೆಡ್ ಬೈ ಸಿಂಬಲ್ ಎಲ್ಲಿಂದ ಬಂತು ಸರ್? ರೇಷಿಯೋ ಆಫ್ ದೇರ್ ರೇಡಿಯೈ. R1/R2 ಫೈಂಡ್ ಔಟ್ ಮಾಡಬೇಕು. ಇವನ್ನ ನಾವು ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಫಾರ್ಮುಲಾ ತಪ್ಪಾಗುತ್ತೆ. ಹೌದಾ? 5π/12 ಹೆಂಗೆ ಬರೋದಾಗ್ತದೆ ಸರ್? ಮಲ್ಟಿಪ್ಲೈ ಇಟ್ ವಿತ್ π/180, multiply it with π/180 and simplify, we get these answers. Is it? Yes. ಇಲ್ಲಿ we have L = R θ. ಆನ್ಸರ್ಗೆ ಹೋಗಿದ್ದೀನಿ ನಾನು. ಕ್ವಶನ್ ಮಾರ್ಕ್ ಇದು, ಕನ್ನಡಿಬೇಕು. ಹೌದಾ? ಇಲ್ಲಿ ಹೌ ಮೆನಿ ರೇಡಿಯೈ, ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್? 2 ರೇಡಿಯೈ, 2 ಆ್ಯಂಗಲ್ಸ್ ಆರ್ ದೇರ್. ಇಸ್ ಇಟ್? L1 ಕೂಡ ಬರ್ಕೋಬೇಕಲ್ಲ? ಬೇಡ, 2 ಆರ್ಕ್ ಲೆನ್ಸು ಸೇಮ್ ಲೆನ್ಸ್ ಅಂತ, ಅದಕ್ಕೆ L ಅಂತಲೇ ಬರೀತೀನಿ. ವೈ ಐ ಆಮ್ ಯೂಸಿಂಗ್ 2 ಫಾರ್ಮುಲಾಸ್ ಹಿಯರ್? ವಿ ಹ್ಯಾವ್ 2 ಸರ್ಕಲ್ಸ್, ಹೆನ್ಸ್ ವಿ ಹ್ಯಾವ್ 2 ಆರ್ಕ್ಸ್. ವಾಟ್ ಅಬೌಟ್ ದರ್ ಲೆನ್ಸ್? ಸೇಮ್. ದಟ್ಸ್ ವಾಟ್ ಐ ಆಮ್ ನಾಟ್ ಲೇಬಲಿಂಗ್ L1 ಆಸ್ L2. R1 and R2 different, sorry, θ1 and θ are different, hence I am represented in different ways. Lengths of ಸೇಮ್ ಲೆನ್ಸ್ ಆಗಿದ್ದರಿಂದ ಇದು L1 ಬೇಡ, ಇದು L2 ಬೇಡ, ಯಾಕಂದರೆ ಅವೆರಡು ಒಂದೇನಂತೆ, ಈಕ್ವಲ್. ಆಮೇಲೆ R1 R2 ಕೂಡ ಡಿಫ್ರೆಂಟ್. ಫೈಂಡ್ ದೇರ್ ರೇಷಿಯೋ ಆಫ್ ದೇರ್ ರೇಡಿಯೈ. ಆ ರೇಡಿಯೈ ಈಕ್ವಲ್ ಅಂತ ಇದ್ದಿದ್ರೆ ಇಲ್ಲ R1 R2 ಬರೀತಾ ಇರಲಿಲ್ಲ ನಾನು. ಅಲ್ಲಿಗೆ ಕ್ಲಿಯರ್ ಪಿಕ್ಚರ್ ಏನಪ್ಪ ಅಂದರೆ L = R1 θ, L = R2 θ. ಇಲ್ಲಿ ನೀವೆಲ್ಲರೂ ಒಂದು ವಿಚಾರ ಒಪ್ಕೋಬೇಕು. ಐ ಆಮ್ ರೈಟಿಂಗ್ 2 ಫಾರ್ಮುಲಾಸ್. ಇನ್ ದೀಸ್ 2 ಫಾರ್ಮುಲಾಸ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಆರ್ ಸೇಮ್. ಹೌದಾ? ದಿಸ್ ಇಸ್ ವಿ ಹ್ಯಾವ್ ಅಂತ. ನಮ್ಮ ಹತ್ರ ಒಂದು ಫಾರ್ಮುಲಾ ಇತ್ತು, ಅದಕ್ಕೆ 2 ಸಲ ಸಬ್ಸ್ಕ್ರಿಪ್ಟ್ ಬರ್ತೀನಿ, ಅಂದರೆ 2 ಡೇಟಾಸ್ ಇದೆ. ಐ ಹ್ಯಾವ್ ರಿಟನ್ ಫಾರ್ಮುಲಾ ಫಾರ್ ಲೆಂತ್ ಆಫ್ ಆರ್ಕ್ ಟ್ವೈಸ್, ಫಾರ್ ಡಿಫರೆಂಟ್ ಡೇಟಾ θ1 θ2, ಫಾರ್ ಡಿಫರೆಂಟ್ ರೇಡಿಯೈ R1 R2, ಬಟ್ ನಾಟ್ ಡಿಫರೆಂಟ್ ಲೆನ್ಸ್. ದಟ್ಸ್ ವಾಟ್ LL. LHS ಆರ್ ಈಕ್ವಲ್. ಹೌದಾ? LHS ಅಂದರೆ ಇವೆರಡು. Therefore RHS should be equal. ಅಂದ್ರೆ ಅರ್ಥ ಏನು? R1 θ1 = R2 θ2. ಸೇಮ್ ಲೆನ್ಸ್ ಅಂತ ಕೊಡದೇ ಇದ್ದರೆ ಇಲ್ಲಿ ನಾನು ಈಕ್ವಲ್ ಯೂಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೇಮ್ ಲೆನ್ಸ್ ಅಂತಿರೋದ್ರಿಂದ L1 L2 ಬೇಡ, ಸಿಂಪಲ್ ಆಗಿ L ಬರೆಯೋಣ. ಆ ಎಲ್ಲು ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಆಫ್ ದೀಸ್ 2 ಈಕ್ವೇಷನ್ಸ್ ಆಗುತ್ತೆ, ನಿಜನಾ? LHS ಲೆಫ್ಟ್ ಹ್ಯಾಂಡ್ ಸೈಡ್, RHS ರೈಟ್ ಹ್ಯಾಂಡ್ ಸೈಡ್. LHS ಈಕ್ವಲ್ ಇರೋದ್ರಿಂದ RHS ಕೂಡ ಈಕ್ವೇಟ್ ಮಾಡ್ಕೋಬೋದು. ಅದೇ ಕೆಲಸ ಮಾಡಿದ್ದೀನಿ. ವೆರಿ ಸಿಂಪಲ್. ವಿ ವಾಂಟ್ R1/R2. ಏನಪ್ಪ ಮಾಡಿದೆ ರಜಾ? R2ನ ಕೆಳಗಡೆ ತಗೊಂಡೆ. ಆಮೇಲೆ θ2 ಅಲ್ಲೇ ಇದೆ, ಈ θ1 ಹಾಗೆ ಇದೆ. ಡೋಂಟ್ ಕನ್ಫ್ಯೂಸ್. ಹಿಯರ್ R1/R2 ಇಸ್ ದೇರ್, θ2/θ1 ಇಸ್ ದೇರ್. ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ರಿಪೇರಿ ಮಾಡೋಕ್ಕೆ ಹೋಗಿ ಮಣ್ಣಲ್ಲಿ ಕಾಲಿಡಬೇಡ ನೀನು. ಇದೇ ಕರೆಕ್ಟು. R1/R2 ಅಲ್ಲಿ θ1/θ2 ಬರಬೇಕು ಅಂತ ಏನಿಲ್ಲ. ದಟ್ ಇಸ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ನೀನು ಆ ಥರ ಯೋಚನೆ ಮಾಡಿದ್ರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಿದೆ, ಅದೇ ಕರೆಕ್ಟು. ಅಲ್ಲಿಗೆ θ2 ಮೇಲೆ ಬರ್ಕೋಬೇಕು. 5π/12 ಡಿವೈಡೆಡ್ ಬೈ π/3. π ಗೆಟ್ ಕ್ಯಾನ್ಸಲ್. ಹೌದು, ಹೋಗುತ್ತೆ. ಮತ್ತೆ 3 1s 3 4s ಹೊಡಿಬಾರ್ದು. ಬೋತ್ ಆರ್ ಡಿನಾಮಿನೇಟರ್ಸ್ ಇವು. ದಯವಿಟ್ಟು ಈ 12 ಡಿನಾಮಿನೇಟರ್ ಬರುತ್ತೆ. ಯಾರು ಕೂಡ ಹೀಗೆ 3 4 ಹೊಡಿಬಾರ್ದು. ಅಲ್ಲಿಗೆ R1 = R2. ಇದು ಮತ್ತೆ ಕ್ಯಾನ್ಸಲ್ ಆಗುತ್ತೆ ನೋಡಿ. 3 5s 3 4s. ಅಲ್ಲಿಗೆ ಡಿವೈಡ್ ಬೈ ಸಿಂಬಲ್ ಇದೆ. ಮತ್ತೆ 5:4. ದೀಸ್ ಆರ್ ದಿ ರೇಷಿಯೋ. ಡಿವೈಡೆಡ್ ಬೈ ಸಿಂಬಲ್ನ ಇಷ್ಟು ಕನ್ವರ್ಟ್ ಮಾಡಾಕಿದ್ದೀನಿ. 5/4 5:4. ಕಂಪ್ಲೀಟ್ ಪ್ರಾಬ್ಲಮ್ ಹೋಗಿದೆ. Why we are using θ1 θ2? There are 2 angles. Why you are using R1 and R2? Radii. There are 2 radii. Why we are not using L1 L2? Same arc lengths. ಅದಕ್ಕಾಗಲಿಲ್ಲ. How we can equate these 2 terms? Left hand sides of these 2 formulas plural word formulae ಅಥವಾ equations are same.
ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋ ಈಕ್ವೇಷನ್ಸಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವೇಟ್ ಮಾಡ್ಕೋಬೋದು. RHS ಶುಡ್ ಬಿ ಈಕ್ವಲ್ ಸ್ಪೆಲ್ಲಿಂಗ್ ಅದು. ಎಷ್ಟು ಚೆನ್ನಾಗಿ ಆನ್ಸರ್ ಬಂದ್ಬಿಡ್ತು ನೋಡಿ. ಇಂಥ ಪ್ರಾಬ್ಲಮ್ಮು 28 ಅಸೈನ್ಮೆಂಟ್ ಇದೆ. ವರ್ಕ್ ಬುಕ್ ಇಲ್ಲದೆ ಇರೋರಿಗೆ ನಾನು ಈಗ 28 ಬರುತ್ತೆ ನೋಡಿ. ವರ್ಕ್ ಬುಕ್ ಇಲ್ಲದೆ ಇರೋರು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ. ಪ್ಲೀಸ್ ನಾನು ಈ ಟಾಪಿಕ್ ಮುಗಿದ ಮೇಲೆ ಕಂಪಲ್ಸರಿ ಹೇಳ್ತಾ ಇದ್ದೇನೆ, ನೀವೆಷ್ಟೇ ರಿಸ್ಕ್ ಆಗಲಿ ಬಾಗೇಪಲ್ಲಿಗೆ ಬಂದು ಅಪ್ಪೈಸರ್ ಆಕ್ಸಲ್ ವರ್ಕ್ ಬುಕ್ 30 ರೂಪೀಸ್ ಕೊಟ್ಟು ತಗೊಳ್ಳೇಬೇಕು. ನನಗೆ ಟೈಮ್ ತುಂಬ ವೇಸ್ಟ್ ಆಗ್ತದೆ. ಒಂದು ಕ್ಲಾಸ್ ಉಳಿತಾ ಇತ್ತು, ಇದನ್ನು ನಾನು ಅವಾಯ್ಡ್ ಮಾಡಿದ್ದಿದ್ರೆ ಪ್ಲೀಸ್ ಇದು ಟಾಪಿಕ್ ಇನ್ನೇನು 4 ಪ್ರಾಬ್ಲಮ್ಸ್ ಮುಗಿದೋಗುತ್ತೆ, ಆಮೇಲೆ ನೀವು ಬುಕ್ ತಗೊಳ್ಳೇಬೇಕು. ಅಸೈನ್ಮೆಂಟ್ ಪ್ರಾಬ್ಲಮ್ ಇಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಪ್ಲೀಸ್ ಯಾರು ವರ್ಕ್ ಬುಕ್ ಇಲ್ವೋ ನೋಟ್ಸ್ ಫಾಲೋ ಮಾಡ್ತಿರೋರು ಪ್ಲೀಸ್ 28th ಪ್ರಾಬ್ಲಮ್ ಬಂದಿದ್ದೀನಿ. ಅಸೈನ್ಮೆಂಟ್ ಪ್ರಾಬ್ಲಮ್ ಕ್ಯಾರಿ ದ ಪ್ರೀವಿಯಸ್ ಪ್ರಾಬ್ಲಮ್ ಆ್ಯಸ್ ಇಟ್ ಈಸ್ ವಿತ್ ಡಿಫ್ರೆಂಟ್ ಡೇಟಾ. ಇನ್ 2 ಸರ್ಕಲ್ಸ್ ಆಫ್ ಆರ್ಕ್ಸ್ ಆಫ್ ಸೇಮ್ ಲೆಂತ್ ಸಬ್ಟೆಂಡ್ ಆ್ಯಂಗಲ್ 60-75 ತೆಗೆದುಬಿಟ್ಟು 65 110 ಸೇರಿಸ್ಕೊ. 65 and 110 ಡಿಗ್ರಿ ಸೇರಿಸ್ಕೊ. 28th ಪ್ರಾಬ್ಲಮಲ್ಲಿ ಈ ಪ್ರಾಬ್ಲಮಲ್ಲಿ ಅಟ್ ದಿ ಸೆಂಟರ್ ಫೈಂಡ್ ದೇರ್ ರೇಷಿಯೋ ಆಫ್ ದೇರ್ ರೇಡಿಯೈ. ದಟ್ ಈಸ್ ಪ್ರಾಬ್ಲಮ್ ನಂಬರ್ 28. Instead of 60, 65. Instead of 75, it is 110. So, answer 5:4 ಬರೆಯೋ ಬದಲು 22:13 ಬರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 22:13. ದಿಸ್ ಇಸ್ ದ ಅಸೈನ್ಮೆಂಟ್. ಅಂದರೆ ಇದೇ ಪ್ರಾಬ್ಲಮಲ್ಲಿ ಚೇಂಜ್ ಮಾಡ್ಕೊಂಡು ಮತ್ತೆ ನನ್ನ ಹತ್ರ ಬರ್ಸ್ಬೇಡಿ ಅಂತ ಅದರ ಅರ್ಥ. ಆನ್ಸರ್ ಸಮೇತ ಕೊಟ್ಬಿಡಿ. 22:13 ಬರುತ್ತೆ ಆನ್ಸರ್. ಎಸ್, ದಿಸ್ ಇಸ್ ದ ಪ್ರಾಬ್ಲಮ್ ಅಬೌಟ್ ಪೆಂಡುಲಮ್. ಪೆಂಡುಲಮ್ ಅಂದಾಗ ಒಂದು ಥ್ರೆಡ್ಗೆ ಮಾರ್ಬಲ್ ಕಟ್ ಆಗಿಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಮಾರ್ಬಲ್ ಅದನ್ನು ಸ್ವಿಂಗ್ ಮಾಡಿದ್ರೆ, ಈ ಥರ ಸ್ವಿಂಗ್ ಮಾಡಿದ್ರೆ ಈ ರೀತಿ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಹೌದಾ? ಅದರ ಲೆಂತ್ ಕೊಟ್ಬಿಟ್ಟವ್ರೆ ಎಷ್ಟು? 75 ಸೆಂಟಿಮೀಟರ್ಸ್ ಅಂತ ಕೊಟ್ಟು. ಒಂದು ಪ್ರಾಬ್ಲಮ್ಗಿದೇನು 15. ಒಂದು ಪ್ರಾಬ್ಲಮ್ ಫಸ್ಟ್ ರೋಮನ್ ನಂಬರ್ಗೆ, ಫಾರ್ ಫಸ್ಟ್ ರೋಮನ್ ನಂಬರ್ 1ಗೆ ಡಯಾಗ್ರಾಮ್ ಮತ್ತು ರೋಮನ್ ನಂಬರ್ 2ಗೆ ನಾವು ಚೇಂಜ್ ಮಾಡ್ತೀವಿ. ದಿಸ್ ಈಸ್ 15. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಆ್ಯಂಗಲ್ ಅಟ್ ದಿ ಸೆಂಟರ್ ಇನ್ ಟರ್ಮ್ಸ್ ಆಫ್ ರೇಡಿಯನ್. ದಟ್ಸ್ ಆಲ್. ತುಂಬ ಸಿಂಪಲ್. ಅಲ್ಲಿಗೆ ರೋಮನ್ ನಂಬರ್ 1ಗೆ ಆನ್ಸರ್ ಬಂದಿದೆ. ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ R is equal to 75. Length of pendulum in this diagram carries radius role. ಪೆಂಡುಲಮ್ಗೆ ರೇಡಿಯಸ್ ಇರಲ್ಲ, ಕೆರೆ ಸೆಕ್ಟರ್ ಅಲ್ಲ. ಅದನ್ನೊಂದು ಫಿಕ್ಸ್ ಮಾಡಿ ಇಲ್ಲಿ ಮಾರ್ಬಲ್ ಕಟ್ ಹಾಕ್ಬಿಟ್ಟು ಹಿಂಗೆ ಆ ಕಡೆ ಈ ಕಡೆ ಆಸಿಲೇಟ್ ಮಾಡಿದಾಗ ಸ್ವಿಂಗ್ ಅಂತ ಕರಿತೀವಿ ಅದನ್ನು. ಹೌದಾ? ಅದು ಸಾರಿ ಇದೆಷ್ಟು ಲೆಂತ್ ಆಫ್ ಅನ್ ಆರ್ಕ್. ಇದು ಕೂಡ 75. ನಾನು ರೇಡಿಯಸ್ ಎಲ್ಲ 75 ಇದೆ, ಸುಮ್ಮನೆ 15 ಅಂತ ಬರೆದಿದ್ದೀನಿ. ಇದು ಡಿಸ್ಕ್ರೈಬ್ ಅನ್ ಆರ್ಕ್ ಆಫ್ ಲೆಂತ್. ನೋಡಿ, ಆರ್ಕ್ ಆಫ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಒಂದು ಪ್ರಾಬ್ಲಮ್ 15, ಇನ್ನೊಂದು ಪ್ರಾಬ್ಲಮ್ 21, ಇನ್ನೊಂದು ಪ್ರಾಬ್ಲಮ್. ನಾನು ಒಂದು ರೋಮನ್ ನಂಬರ್ ಮಾಡ್ತೀನಿ, ನೀವೆಲ್ಲ ಮಾಡ್ಕೋಬೇಕು ಪ್ಲೀಸ್. ಇಫ್ ಯು ಹ್ಯಾವ್ ವರ್ಕ್ ಬುಕ್, ದಿಸ್ ಪ್ರಾಬ್ಲಮ್ ಈಸ್ ಡಿವೈಡೆಡ್ ಇಂಟು 3 ನಂಬರ್ಸ್ 29, 30, 31. ಮತ್ತೆ ನೀವು ಒಂದೇ ಹತ್ರ ಬರ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ವರ್ಕ್ ಬುಕ್ ಇರೋರಿಗೆ 30 ಫಾರ್ ದಿಸ್ ಪ್ರಾಬ್ಲಮ್, 31 ಫಾರ್ ದಿಸ್ ಪ್ರಾಬ್ಲಮ್ ನಾನು ಅಲರ್ಟ್ ಮಾಡಾಕಿದ್ದೀನಿ. The students who don't have workbook, if you are follow through the notes, please write the problem number 29, 30, 31 merged as like this. ಅಲ್ಲಿಗೆ 21ನಲ್ಲೇ ರೋಮನ್ ನಂಬರ್ 1, ರೋಮನ್ ನಂಬರ್ 2, ರೋಮನ್ ನಂಬರ್ 3 ಅಂತ ನಿಮ್ಗೆ ಇರುತ್ತೆ. ಅವ್ರಿಗೆ ವರ್ಕ್ ಬುಕ್ ಇರೋರಿಗೆ ಇದನ್ನೇ ನಾನು 30 ಪ್ರಾಬ್ಲಮ್ ನಂಬರ್, ಇದನ್ನು ನಾನು 31 ಪ್ರಾಬ್ಲಮ್ ನಂಬರ್ ಅಂತ ಮಾಡಿರ್ತೀನಿ. ವ್ಯತ್ಯಾಸ ಏನಿಲ್ಲ. ಅಲ್ಲಿ ವರ್ಕ್ ಬುಕ್ ಇರೋರು ಒಂದೇ ಹತ್ರ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಪ್ರಾಬ್ಲಮ್ ಅನ್ನ ಸಪ್ರೇಟ್ ಆಗಿ ಕೊಟ್ಟಿರೋ ವರ್ಕ್ ಬುಕ್ ಇರೋರು ರೋಮನ್ ನಂಬರ್ 2 30 ಅಂತ ಕೊಟ್ಟಿದ್ದೀನಿ, ರೋಮನ್ ನಂಬರ್ 3 31 ಅಂತ ಕೊಟ್ಟಿದ್ದೀನಿ. ಈ ಆನ್ಸರ್ಸ್ 30, 31 ಮಾಡಬೇಕು, ಇಲ್ಲಿ ಮಾಡಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಎಸ್. R is equal to 75 ಸೆಂಟಿಮೀಟರ್. ಎಲ್ ಅಥವಾ ಎಸ್ ಒಂದೊಂದು ಹತ್ರ ಎಲ್ಲಿ ಯೂಸ್ ಮಾಡ್ತೀನಿ, ಎಸ್ ಯೂಸ್ ಮಾಡ್ತೀನಿ, ಬೋತ್ ಆರ್ ಸೇಮ್, ಏನಾದರೂ ಯೂಸ್ ಮಾಡ್ಕೋ. ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ಸ್. ದ ಥೀಟಾ ವಿ ರಿಕ್ವೈರ್ಡ್ ಇನ್ ಟರ್ಮ್ಸ್ ಆಫ್ ರೇಡಿಯನ್. ಹಾಗಾದರೆ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ, ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್. ಎಸ್ ಅಂತಂದರೆ 15 ಡಿವೈಡೆಡ್ ಬೈ 75. ಇದೆಲ್ಲರೂ ಕ್ಯಾನ್ಸಲ್ ಆಗುತ್ತಾ? ಆಗುತ್ತೆ ನೋಡಿ. ಎಷ್ಟಿಂದ ಕ್ಯಾನ್ಸಲ್ ಆಗುತ್ತೆ ನೋಡಿ. ಡೈರೆಕ್ಟಾಗಿ ಹೋಗಂಗಿದ್ರೆ ಡೈರೆಕ್ಟಾಗಿ ಹೊಡೆದಾಕೋಣ. ಡೈರೆಕ್ಟಾಗಿ 15 1s ಐ ಥಿಂಕ್ 15 5s 1/5 ರೇಡಿಯನ್ ಬಂದ್ಬಿಡ್ತು. ಅದೇ ಥರ ರೋಮನ್ ನಂಬರ್ 3 ವರ್ಕ್ ಬುಕ್ ಇರೋರಿಗೆ 30 ಅಂತ ಹಾಕಿದ್ದೀನಿ ಪ್ರಾಬ್ಲಮ್ಮು. ಅವರಿಗೆ ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್. ಎಸ್ ಅಂತಂದರೆ ಏನು? ಎಸ್ ಇಸ್ ಡಿಫ್ರೆಂಟ್. ಆರ್ಕ್ ಲೆಂತ್ ಅವ್ರಿಗೆ ರೋಮನ್ ನಂಬರ್ 2 ಅಥವಾ 30 ಅವರಿಗೆ
ಆರ್ಕ್ ಲೆಂತ್ ಡಿಫ್ರೆಂಟ್ ಆಗುತ್ತೆ. ದಿಸ್ ಈಸ್ ಐ ಥಿಂಕ್ 10 ಆಗುತ್ತೆ ಅವ್ರಿಗೆ. ಆವಾಗ 10 ಡಿವೈಡೆಡ್ ಬೈ 75 ಆಯಿತು. ಸೊ 5ಇಂದ ಹೊಡೆದಾಗ ನಮಗೆ 2/15 ಹೋಗಲ್ಲ, 5ಇಂದ ಹೊಡೆದಾಗ 2/15 ಆ ರೀತಿ ಆನ್ಸರ್. ಸೊ ಇದು ಮತ್ತೆ ರೇಡಿಯನ್ಸಲ್ಲಿ ಬರೀಬೇಕು. ಮತ್ತು ರೋಮನ್ ನಂಬರ್ 3 ನೋಟ್ಸ್ ಬರೀತಾರೆ ಅವ್ರಿಗೆ. ವರ್ಕ್ ಬುಕ್ ಇರೋರಿಗೆ ಪ್ರಾಬ್ಲಮ್ ನಂಬರ್ 31 ಅವರಿಗೆ ಥೀಟಾ ಇಸ್ ಈಕ್ವಲ್ ಟು ಅವಾಗ ಚೇಂಜ್ ಆಗುತ್ತೆ ಅವ್ರಿಗೆ. 31ನೇ ಪ್ರಾಬ್ಲಮ್ಗೆ ಐ ಥಿಂಕ್ ದಿಸ್ ಇಸ್ 21. ಸಾರಿ ನಾನು 30th ಇಂಟರ್ಚೇಂಜ್ ಮಾಡಾಕಿದ್ದೀನಿ. ಈ ರೋಮನ್ ನಂಬರ್ 3 ಇಲ್ಲಿ ಮಾಡಾಕಿದ್ದೀನಿ, 31 ಇಲ್ಲಿ ಮಾಡಾಕಿದ್ದೀನಿ. ನೀವು ನೋಡ್ಕೊಂಡಿಲ್ಲ ನಾನು. ನೀನು ಹೆಂಗೆ ಆನ್ಸರ್ಸ್ ಕರೆಕ್ಟೇ, ಪ್ರಾಬ್ಲಮ್ಸ್ ಇಂಟರ್ಚೇಂಜ್ ಆಗೋಯ್ತು. ಇದು ರೋಮನ್ ನಂಬರ್ 2 ಆದರೆ 30 ಇಲ್ಲಿ ಬರುತ್ತೆ. ಅಲ್ಲಿಗೆ ಎಸ್ ಡಿವೈಡೆಡ್ ಬೈ ಆರ್ ಅಂದರೆ 21 ಡಿವೈಡೆಡ್ ಬೈ 75. ಹೌದಾ? 3ಇಂದ ಹೋಗುತ್ತೆ ನೋಡಿ. 3 7s 325 ಐ ಥಿಂಕ್ 7/25 ರೇಡಿಯನ್ಸ್ ಕರೆಕ್ಟ್. ಸೊ ಇಲ್ಲಿ ಸಣ್ಣ ಮಿಸ್ಟೇಕ್ ಆಗೋಗಿದೆ, ಎಲ್ಲರೂ ಕ್ಷಮಿಸಬೇಕು. ಏನಪ್ಪ ಅಂದರೆ ರೋಮನ್ ನಂಬರ್ 3 ಫಸ್ಟ್ ಮಾಡೋಕ್ಕೆ, ಆಮೇಲೆ ರೋಮನ್ ನಂಬರ್ 2 ಆಮೇಲೆ ಮಾಡೋಕ್ಕೆ ಎಲ್ಲಿದ್ರೇನಂತೆ ನಾನು ನೋಡ್ಕೊಳಿದ್ರೆ ಇದನ್ನು ತಂದು ಇಲ್ಲ ಹಾಕಿದ್ದೀನಿ. ಬಟ್ ವರ್ಕ್ ಬುಕ್ ಇರೋರು 29 30 31. ಸೊ ಆ ಪ್ರಾಬ್ಲಮ್ಗೆ ಆದಾಗ ಅಂದರೆ ಎಲ್ಲದಕ್ಕೂ 75 ರೇಡಿಯಸ್, ಎಲ್ಲದಕ್ಕೂ 75 ರೇಡಿಯಸ್. ಆರ್ಕ್ ಲೆಂತ್ ಮಾತ್ರ ಚೇಂಜ್ ಆಗುತ್ತೆ. 15 ಇದಕ್ಕೆ 10 ಇದಕ್ಕೆ 21 ಆ ರೀತಿ ಚೇಂಜ್ ಆಗುತ್ತೆ. ಲಾಸ್ಟ್ ಪ್ರಾಬ್ಲಮ್ ಒಂದಿದೆ, ಮುಗಿಸೋಣ. ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 29 1/5 ರೇಡಿಯನ್ಸ್. ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 30 7/25 ರೇಡಿಯನ್ಸ್. ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 31 ನೋಟ್ಸ್ ಬರ್ಕೊಳ್ಳೋರು ಆದರೆ ರೋಮನ್ ನಂಬರ್ 1 2 3 ಅವರಿಗೆ 30 31 ಕ್ವಶನ್ ನಂಬರ್ಸೇ ಬರೋದಿಲ್ಲ. ಯಾರಿಗೆ ನೋಟ್ಸ್ ಬರೀತಾರೆ ಅವರಿಗೆ. ಗೊತ್ತಾಗ್ತಿದೆಯಾ? ಆಲ್ ಆನ್ಸರ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ರೇಡಿಯನ್. ವಿ ನೀಡ್ ನಾಟ್ ಟು ಮಲ್ಟಿಪ್ಲೈ ದಿಸ್ ವಿತ್ 180/π because they are not asking in terms of degrees. Last problem in this topic, super problem. Understood? ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಂಥ ಪ್ರಾಬ್ಲಮ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಗಟ್ ಹಿಡಿದ್ರೆ ಈ ಪ್ರಾಬ್ಲಮ್ ಮಾತ್ರ ಆನ್ಸರ್ ಸಿಗುತ್ತೆ. ಎಸ್, ಎ ಮಿನಿಟ್ ಹ್ಯಾಂಡ್ ಆಫ್ ಎ ವಾಚ್ ಇಲ್ಲಿ ಬರೆದಿದ್ದೀನಿ. ಈಸ್ 15 ಸೆಂಟಿಮೀಟರ್ ಲೆಂತ್ ಅಂದರೆ ಇಂಡೈರೆಕ್ಟ್ ಆಗಿ ಇದರ ಲೆಂತ್ ಕೊಟ್ಟ, ಅಲ್ಲಿಗೆ ನಮಗದು ರೇಡಿಯಸ್ ಇಸ್ ಈಕ್ವಲ್ಸ್ ಟು 1.5 ಸೆಂಟಿಮೀಟರ್ ಸಿಗ್ದಂಗೆ ಆಯಿತು. ಹೌ ಫಾರ್ ಡಸ್ ಇಟ್ ಟಿಪ್ ಮೂವ್? ಹೌ ಫಾರ್ ಡಸ್ ಡಿಸ್ಟೆನ್ಸ್ ಅಂದರೆ ಆ ಮುಳ್ಳು ತಿರುಗ್ತಿರ್ತಕ್ಕಂಥದ್ದು ಆರ್ಕ್ ಮೇಲೆ, ಆ ಆರ್ಕ್ ಡಿಸ್ಟೆನ್ಸನ್ನು ನಾವು ಕಂಡಿಡಿಬೇಕು. ಅದನ್ನ ಎಷ್ಟಾದರೂ ತಗೋ, ಎಲ್ಲಾದರೂ ತಗೋ. ಆಮೇಲೆ ಟೀಟಾ ಬಲ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಜ್ಞಾನ ಇರಲಿ. ಪ್ಲೀಸ್ ಇನ್ವಾಲ್ವ್ ಅಟ್ಲೀಸ್ಟ್ 40 to 50 seconds ಇನ್ ದಿಸ್ ಟಾಪಿಕ್. ಏನಾಗ್ತದೆ? ಇಟ್ ಮೂವ್ ಇನ್ 40 minutes. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ 1 minute-ಇಂದ 1 minute-ಗೆ ಅಂತ ಸ್ಪೇಸ್ ಎಲ್ಲರಿಗೂ ಗೊತ್ತಿರೋದು. ಒಂದು ಸ್ಕ್ರ್ಯಾಚಿಂದ ಇನ್ನೊಂದು ಸ್ಕ್ರ್ಯಾಚ್ಗೆ ಇದು ಏನು ಈ ಹ್ಯಾಂಡ್ ಮೂವ್ ಆಗಿದೆ ಅಂದರೆ ಸೆಂಟ್ರಲ್ 1 degree ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸಾರಿ, 1 minute ಟೈಮ್ ಆಗಿದೆ ಅಂತ ಅರ್ಥ, 1 degree ಅಲ್ಲ. ಹೌದಾ? ಟೋಟಲ್ ಸರ್ಕಲಲ್ಲಿ ಡಿಗ್ರೀಸ್ ಎಷ್ಟು? 360. ಈ ನಂಬರ್ ಆಫ್ ಸ್ಕ್ರ್ಯಾಚಸ್ ಎಷ್ಟಿರ್ತವೆ? 60 ನಂಬರ್ ಆಫ್ ಸ್ಕ್ರ್ಯಾಚಸ್. ಅಲ್ಲಿಗೆ ಒಂದು ಸ್ಕ್ರ್ಯಾಚಿಂದ ಇನ್ನೊಂದು ಸ್ಕ್ರ್ಯಾಚಿಗೆ ಬರೋಷ್ಟಲ್ಲೇ 6 degree ಕ್ಯಾರಿ ಆಗ್ತಾ ಇದೆ. ಅದನ್ನೇ ಇಲ್ಲಿ ಬರೆದಿದ್ದೀನಿ. ಇಫ್ ಎ ಹ್ಯಾಂಡ್ ಮಿನಿಟ್ ಮೂವ್ ಫ್ರಮ್ ಸ್ಕ್ರ್ಯಾಚ್ ಟು ಸ್ಕ್ರ್ಯಾಚ್, it will create 6 degree at the center. Catch this point. ನಮ್ಗೆ ಅರ್ಥ ಆಗಲಿಲ್ಲ ಸರ್. ಇದೆಲ್ಲ ಸರ್ಕಲ್ಲ, ವಾಚ? ಹೌದು ಸರ್. ಎಷ್ಟು ಡಿಗ್ರಿ ಇರ್ತದಪ್ಪ? 360 ಸರ್. ಆಮೇಲೆ ವಾಚಲ್ಲಿ ಎಷ್ಟು ಸ್ಕ್ರ್ಯಾಚಸ್ ಮಾಡಿಕ್ಕಿರ್ತಾರೆ ನಿಮಗೆ ಈ ರೀತಿ? 60 ಸರ್. ಖಂಡಿತವಾಗ್ಲೂ ಸರ್. ಹಾಗಾದರೆ 360ನ 60 ಭಾಗ ಮಾಡಿದ್ದಾರೆ ಅಂತ ನಿಮಗೆ ಅರ್ಥ ಆಯಿತು ವಾಚಲ್ಲಿ. ಹಾಗಾದರೆ ಒಂದೊಂದು ಭಾಗ ಎಷ್ಟಿರ್ಬೋದು? 6. ಏನಿರ್ಬೋದು ಸರ್ ಅದು? ಡಿಗ್ರಿ. ಏನು ಡಿಗ್ರಿ ಸರ್? If a hand move from one scratch to another scratch, the angle generated at the center is 6 degree ಅಂತ. ಹೌದು ಸರ್, ಖಂಡಿತವಾಗ್ಲೂ ವಾಚಲ್ಲಿ ಒಂದು ಸ್ಕ್ರ್ಯಾಚಿಂದ ಇನ್ನೊಂದು ಸ್ಕ್ರ್ಯಾಚ್ಗೆ ಯಾವುದೇ ಹ್ಯಾಂಡ್ ಮೂವ್ ಆಗಲಿ 100% ಇಲ್ಲಿ 6 degree ಕ್ರಿಯೇಟ್ ಆಗಿರುತ್ತೆ. ಅದನ್ನು ಸ್ಪಷ್ಟವಾಗಿ ಬರೆದು ತೋರಿಸಿದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ದ ಕಂಪ್ಲೀಟ್ ಕ್ಲಾಕ್, ವಾಲ್ ಕ್ಲಾಕ್ ಕ್ಯಾರೀಸ್ 360 degree. In every watch, it has 60 scratches. 1 minute, 2 minutes, 3 minutes, 4 minutes, 5 minutes, 40 minutes, 45 minutes, 55 minutes, 60 minutes, like that. To move hand from
scratch to scratch, we will cover 1 minute in the watch sense. At the same time, at that 1 minute, that 1 minute, this hand creates 6 degree. ಯಾಕೆ ಸರ್ ಇದು 6 ಇದು 6 ಇದು 6 ಇದು 6 ಇದು 6 ಇಲ್ಲಿಂದ 6 ಇಲ್ಲಿಂದ 6 ಹಂಗೆಲ್ಲ 60 into 60 ಮಾಡಿದಾಗ ನಿಮ್ಗೆ 360 ಬರೋದು. ಹಾಗಾದರೆ ಒಂದು ಸ್ಕ್ರಾಚ್ ಇಂದ ಇನ್ನೊಂದು ಸ್ಕ್ರಾಚ್ ಡಿಸ್ಟೆನ್ಸ್ ನಾನು 6 ಡಿಗ್ರಿ ಅಂತಿಲ್ಲ, ಆ ಡಿಸ್ಟೆನ್ಸ್ ಮೂವ್ ಮಾಡೋಷ್ಟರಲ್ಲೇ ಇದು 6 ಡಿಗ್ರಿ ಕ್ರಿಯೇಟ್ ಮಾಡಿರ್ತದಿಲ್ಲಿ. ಅಲ್ಲಿಗೆ 1 ಮಿನಿಟ್ಗೆ ನಾವು ಟೀಟ ಆಮೇಲೆ ಬರೆಯೋಣ. 1 ಮಿನಿಟ್ಗೆ ಇದು 6 ಡಿಗ್ರಿ ಆದರೆ 40 ಮಿನಿಟ್ಸ್ಗೆ ಇದು 40 ಇಂಟು ಸಾರಿ 1 ಮಿನಿಟ್ಗೆ ಇದು 1 ಮಿನಿಟ್ಗೆ ನೋಡಿ ಇಲ್ಲಿ ಬರ್ತಿದ್ದೀನಿ. 1 ಮಿನಿಟ್ಗೆ 6 ಡಿಗ್ರಿ ಆದರೆ 40 ಮಿನಿಟ್ಸ್ಗೆ 40 ಇಂಟು 6 ದಟ್ ಇಸ್ ಈಕ್ವಲ್ಸ್ ಟು 240 ಡಿಗ್ರಿ. ವಾಟ್ ಈಸ್ ದಿಸ್ ಟೀಟಾ? 1 ಮಿನಿಟಲ್ಲಿ ಯಾವುದೇ ಹ್ಯಾಂಡು 1 ಮಿನಿಟ್ ಮೂವ್ ಆಗುವಷ್ಟರಲ್ಲಿ ಇಲ್ಲಿ ಖಂಡಿತವಾಗ್ಲೂ 6 ಡಿಗ್ರಿ ಕ್ರಿಯೇಟ್ ಆಗಿರ್ತದೆ. ಸರ್ ಏನು ಸರ್ ಪ್ರೂಫು? ಹಂಗೆ 6 ಕೌಂಟ್ ಮಾಡ್ಕೊಂಡು ಬಾ. 60 ಇಂಟು 6 360 ಕಂಪ್ಲೀಟ್ ಸರ್ಕಲ್ ಕ್ಯಾರಿ ಆಯಿತು. ಇನ್ 1 ಮಿನಿಟ್ ದ ಮಿನಿಟ್ ಹ್ಯಾಂಡ್ ಕ್ಯಾರಿ ಕ್ರಿಯೇಟ್ 6 ಡಿಗ್ರಿ ಅಟ್ ದಿ ಸೆಂಟರ್. ಇನ್ 40 ಮಿನಿಟ್ಸ್ ನಮಗೆ ಬೇಕಾಗಿರೋದು 40 ಇಂಟು 64. ಬಟ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ರೇಡಿಯನ್ಸ್. ಹೇಗೆ ಸರ್? ಪೈ ಬೈ 180. ಹೌದಾ? 0 ಗೆಟ್ ಕ್ಯಾನ್ಸಲ್. 6 3s 6 4s ಅಲ್ಲಿಗೆ 4 ಪೈ ಬೈ 3 ಆಯಿತು ಟೀಟಾ. ಹೌ ಫಾರ್ ಡಸ್ ಇಟ್ ಟಿಪ್ ಅಂತ ಕೇಳಿರೋದ್ರಿಂದ ನಾವಿನ್ನೂ ಪ್ರಾಬ್ಲಮ್ ಇದೆ. ಟೀಟಾ ಫೈಂಡ್ ಔಟ್ ಮಾಡಾಕಿದ್ದೀವಿ ಅಂದ್ಬಿಟ್ಟು ನೀವು ಖುಷಿ ಪಡಂಗಿಲ್ಲ. ಈಗ ಹೌ ಫಾರ್ ಡಸ್ ಅಂದರೆ ಎಸ್ ಇನ್ನು ಇಷ್ಟೊತ್ತು ಏನು ಸರ್ ಮಾಡಿದ್ದು? ಟೀಟಾ ಫೈಂಡ್ ಔಟ್ ಮಾಡೋದು ಅಷ್ಟೇ. ಈಗ ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ. ಆರ್ ಅಂತಂದರೆ 1.5, ಟೀಟಾ ಅಂತಂದರೆ 4 ಪೈ ಬೈ 3 ದಟ್ ಇಸ್ ಈಕ್ವಲ್ಸ್ ಟು ಇದು 4 ಇಂಟು 1.5 ಎಷ್ಟು ಬರುತ್ತೆ? ಐ ಥಿಂಕ್ 6 ಬರುತ್ತೆ. ಕ್ಯಾಲ್ಸಿಯಲ್ ಹೊಡ್ಕೋಬೋದು ನೀವು, ತಪ್ಪೇನಿಲ್ಲ. 4 ಇಂಟು 1.5 6 ಬರುತ್ತೆ ಅನಿಸುತ್ತೆ. 1.5 ಇಂಟು 4 1.5 3 ಆಯಿತು. ಐ ಥಿಂಕ್ 6 ಇಂಟು 22/7 ಬೈ 3 ಯಾವ ಸರ್ 6? ಕ್ಯಾಲ್ಸಿಯಲ್ ನೋಡಿ. 1.5 ಇಂಟು 4 ಹೊಡಿ, ಇನ್ನು ಖಂಡಿತವಾಗ್ಲೂ 6 ಬರೋ ಸಾಧ್ಯತೆಗಳಿದೆ. ಹೌದಾ? ಅಲ್ಲಿಗೆ 6 1s 6 2s 3 1s 3 2s. ಹೌದಾ? ದಟ್ ಈಸ್ ಈಕ್ವಲ್ ಟು 44/7. ಏನಿದು? ಆರ್ಕ್ ಲೆಂತ್ ಆಫ್ ದಿ. ಇಲ್ಲಿ ಪೈ ವ್ಯಾಲ್ಯೂ 3.14 ಯೂಸ್ ಮಾಡೋಕ್ಕೆ ಕೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲೊಂದು ಕೆಲಸ ಮಾಡ್ತಾ ಇದ್ದೀನಿ. ಆರ್ ಅಂತಂದರೆ 1.5, ಟೀಟ್ ಅಂತಂದರೆ 4 ಇಂಟು ಪೈ ಬೈ 3. ಹೌದಾ? ಇದು 6 1.5 ಇಂಟು ಬೈ 3 ಇಂಟು ಪೈ ವ್ಯಾಲ್ಯೂ ಏನಂತ ಯೂಸ್ ಮಾಡೋಕ್ಕೆ ಕೇಳಿ 3.14 ಯೂಸ್ ಮಾಡೋಕ್ಕೆ ಕೇಳಿದ್ರೆ ಅಲ್ಲಿಗೆ 6 1s 6 2s ಅಲ್ಲಿಗೆ 2 ಇಂಟು 3.14 ಏನು ಬರುತ್ತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಈಕ್ವಲ್ ಟು ಐ ಥಿಂಕ್ 6.28 ಆಗುತ್ತೆ. ವಾಟ್ ಈಸ್ ದ ಯೂನಿಟ್ ಫಾರ್ ದಿಸ್? ಸೆಂಟಿಮೀಟರ್ಸ್ ಅಂತ ಡೇಟಲ್ಲಿ ಕೊಟ್ಟಿದ್ದಾಗ ಇದು ಕೂಡ ನಾವು ಸೆಂಟಿಮೀಟರ್ಸಲ್ಲೇ ಬರೀಬೇಕು. ಸೂಪರ್ ಪ್ರಾಬ್ಲಮ್. ಏನು ಸರ್ ಇದರಲ್ಲಿ ಕಷ್ಟ? ಟೀಟಾನ ಡೈರೆಕ್ಟಾಗಿ ಕೊಡ್ದಿರ ತಲೆ ಕೆಡಿಸ್ಬಿಟ್ಟಿದ್ದಾನೆ. ಟೀಟಾನ ಡೈರೆಕ್ಟಾಗಿ ಕೊಟ್ಟೇ ಇಲ್ಲ. ಡೈರೆಕ್ಟ್ ವೇಲ್ ಕೊಟ್ಟಿದ್ರೆ ಇಷ್ಟೊಂದು ರಿಸ್ಕ್ ತೊಗೊಳ್ತಾ ಇಲ್ಲ. ಹೆಂಗೆ ಕಂಡಿಡಿದ ಸರ್ ಅನ್ನೋ ಪಿಕ್ಚರ್ ಇಲ್ಲಿ ಬರ್ದಿದ್ದೀನಿ. ಕಂಪ್ಲೀಟ್ ಸರ್ಕಲ್ ವಾಚ್ ಎರಡು ಒಂದೇ, 360 ಡಿಗ್ರಿ ಇರುತ್ತೆ ವಾಚಲ್ಲಿ, ಆ್ಯಂಡ್ 60 ಸ್ಕ್ರಾಚಸ್ ಇರುತ್ತೆ. ಅಲ್ಲಿ ಒಂದು ಸ್ಕ್ರ್ಯಾಚು 6 ಡಿಗ್ರಿನ ಕ್ಯಾರಿ ಮಾಡಿದ್ರೇ 60 ಸ್ಕ್ರ್ಯಾಚಸ್ 360 ಕ್ಯಾರಿ ಮಾಡೋದು. ದಟ್ ಈಸ್ 1 ಮಿನಿಟ್ ಕ್ಯಾರೀಸ್ 6 ಡಿಗ್ರಿ, 40 ಮಿನಿಟ್ಸ್ ಕ್ಯಾರೀಸ್ 40 ಇಂಟು 240. 240 ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಬಟ್ ಈ ಫಾರ್ಮುಲಾ ಒಪ್ಪಲ್ಲ. ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ದಕ್ಕೆ 4 ಪೈ ಬೈ 3 ಬಂತು. ಮತ್ತು ಪೈ ವ್ಯಾಲ್ಯೂ 3.14 ಯೂಸ್ ಮಾಡಿದ್ದಕ್ಕೆ ಸಾರಿ 6 ಹೆಂಗೆ ಬಂತು ಹೇಳಿ ಸರ್? 1.5 ಇಂಟು 4 ಕ್ಯಾಲ್ಸಿಯಲ್ ಹೊಡೆ ಖಂಡಿತವಾಗಿ 6 ತೋರಿಸುತ್ತೆ. ಬೈ 3 ಇಲ್ಲಿ ಬರ್ದಿದ್ದೀನಿ. ಪೈ ವ್ಯಾಲ್ಯೂ ಇಷ್ಟು ಯೂಸ್ ಮಾಡಿದ್ರೆ ಅಲ್ಲಿಗೆ ಎಸ್ ಇಸ್ ಈಕ್ವಲ್ ಟು 6.28. ಅಲ್ಲಿಗೆ ಮೆಷರ್ ಆಫ್ ಅನ್ ಆ್ಯಂಗಲ್ ಅನ್ನೋ ಟಾಪಿಕ್ ಮುಗಿಯಿತು. ನಿಮ್ಗೆ ಇದರಿಂದ 1 ಮಾರ್ಕ್ದೊಂದು ಅಥವಾ 2 ಮಾರ್ಕ್ಸ್ ಅಥವಾ 1+3 ಇದಾದರೆ 3 ಇದಾದರೆ 4 ಅಥವಾ ನಿಮಗೆ 2 ಕ್ವಶನ್ಸ್ ಕವರ್ ಆಗಿದೆ. ಅದು ಮಾರ್ಕ್ಸ್ 3 ಆಗ್ಬೋದು 4 ಆಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗೆ ಎಂಟರ್ ಆಗ್ತೀವಿ. ಪ್ಲೀಸ್ ಒನ್ ರಿಕ್ವೆಸ್ಟ್ ಆಲ್ ಆಫ್ ಯು ಹ್ಯಾವ್ 10th ಟ್ರಿಗ್ನಾಮೆಟ್ರಿ. ನಿಮಗೆ ಸ್ವಲ್ಪ ಫಂಡಮೆಂಟಲ್ ರಿಸಲ್ಟ್ಸ್ ಇರ್ತವೆ. ಏನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಆಮೇಲೆ ಸೈನ್ ಆಫ್ 90 ಮೈನಸ್ ಥೀಟಾನ ಕಾಸ್ ಥೀಟಾ ಬರೀತೀವಿ. ಆಮೇಲೆ ಡೆಫಿನೇಷನ್ ಆಫ್ ಸೈನ್ ಥೀಟಾ ಇನ್ ಟರ್ಮ್ಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ದಯವಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ನೀವು ವಿಡಿಯೋ ಮುಂದೆ ಬರೋದಕ್ಕಿಂತ ಮುಂಚೆ ಆ 10th ಟ್ರಿಗ್ನಾಮೆಟ್ರಿ ಎಲ್ಲ ಒಂದ್ಸಲ ತಿರುವಾಕಿ. ನಾನು ಎಷ್ಟು ಫಾಸ್ಟ್ ಮಾಡಿದ್ರು ಕೂಡ ಅರ್ಥ ಆಗ್ಬಿಡುತ್ತೆ ನೆಕ್ಸ್ಟ್ ಟಾಪಿಕ್ಕು.
ಅಲ್ಲಿಗೆ ಮೆಜರ್ ಆಫ್ ಅನ್ ಆ್ಯಂಗಲ್ಸ್ ಟಾಪಿಕ್ ಮಾತ್ರ ಮುಗಿಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಗೋ ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಟಾಪಿಕ್ ಮೆಜರ್ ಆಫ್ ಅನ್ ಆ್ಯಂಗಲ್ಸ್. ಈಗ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ಗೆ ಹೋಗ್ತೇವೆ. ಇನ್ನು ಈಗ ಮಾಡಿರ್ತಕ್ಕಂಥದ್ದು ಸರ್ಕಲ್ದು, ಆರ್ಕ್ದು, ರೇಡಿಯಸ್ ಆಗಲಿ, ಆ್ಯಂಗಲ್ ಆಗಲಿ, ಆರ್ಕ್ ಲೆಂತ್ ಆಗಲಿ ಫೈಂಡ್ ಔಟ್ ಮಾಡಿದ್ದು. ಇನ್ನು ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಮುಗಿಯೋವರೆಗೂ ವಿ ಹ್ಯಾವ್ ಡೀಲಿಂಗ್ ಅಬೌಟ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಓನ್ಲಿ. ಏನೇ ಪ್ರಾಬ್ಲಮ್ ಮಾಡಲಿ ದಟ್ ಈಸ್ ಬಿಲಾಂಗ್ಸ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಟಾಪಿಕ್ ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಮುಗಿಯೋವರೆಗೂ ದಿಸ್ ಇಸ್ ಟಾಪಿಕ್ ಅಬೌಟ್ ವಿಚ್ ಮೆನ್ಸುರೇಷನ್ ಡಯಾಗ್ರಾಮ್ ಅಂದಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಬೇಕು ನೀವು. ಓಕೆ, ವಿ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸ್ ನಂಬರ್ 5. ಬಾಯ್ ಬಾಯ್.